ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತಗಳು. ಸ್ನೇಹಿತರೆ, ನೀವು ಯಾವುದೇ ಒಂದು CNC ಪ್ರೋಗ್ರಾಮನ್ನು ನೋಡಿರ್ತೀರಾ. ಯಾವುದೋ ಒಂದು ಜಾಬ್ ಮಾಡಬೇಕಾಗಿದೆ, ಒಂದು ಪ್ಲೇನ್ ಟರ್ನಿಂಗ್ ಜಾಬ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಓಕೆ, ಒಂದು ಡಯಾ 30 ಲೆಂತ್ ಬಂದು ಒಂದು 50 mm ಅಂತ ತಿಳ್ಕೊಳ್ಳಿ. ಈ ಜಾಬನ್ನು ಮಾಡಬೇಕು, ಒಂದು ಪ್ಲೇನ್ ಟರ್ನಿಂಗ್ ಮಾಡಬೇಕು. ರಾ ಮೆಟೀರಿಯಲ್ ಸೈಜ್ ಬಂದು ಡಯಾ 31 mm ಇದೆ ಅಂತ ತಿಳ್ಕೊಳ್ಳೋಣ. ಈಗ ಈ ಜಾಬನ್ನು ಮಾಡಲಿಕ್ಕೆ ನಾವು ಪ್ರೋಗ್ರಾಮನ್ನು ಬರಿತೀವಿ. ಯಾವ ರೀತಿ ಬರಿತೀವಿ? O1 2 3 4. ಸೊ ಇದು ಪ್ರೋಗ್ರಾಮ್ ನೇಮ್ ಆಗುತ್ತೆ. ಆ ನಂತರ ಈ ರೀತಿ ಬರಿತೀವಿ. ಓಕೆ, ಆ ನಂತರ ಟೂಲ್ ಚೇಂಜ್ ಮಾಡ್ಕೊಳ್ತೀವಿ, ಸ್ಪಿಂಡ್ಲರ್ ರನ್ ಮಾಡ್ಕೊಳ್ತೇವೆ. ಇದು M3 ಆಗ್ಬೋದು, M4 ಆಗ್ಬೋದು. ಆ ನಂತರ ರ್ಯಾಪಿಡ್ ಪೊಸಿಷನಿಂಗ್ ಮಾಡ್ತೀವಿ. ಓಕೆ, ಆ ನಂತರ ಪ್ಲೇನ್ ಟರ್ನಿಂಗ್ ಮಾಡ್ತೀವಿ. ಓಕೆ, ಸೊ ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ. ಸೊ ಇದಾದಮೇಲೆ ಎಗೇನ್ ನಾವು ಈ ರೀತಿ ಪ್ರೋಗ್ರಾಮ್ನ ಎಂಡ್ ಮಾಡ್ತೀವಿ. ಓಕೆ, ಸೊ ಇದು ಒಂದು ಸಿಂಪಲ್ ಪ್ರೋಗ್ರಾಮ್ ಫಾರ್ ದಿಸ್ ಪ್ಲೇನ್ ಟರ್ನಿಂಗ್ ಆಪರೇಷನ್. ಸೊ ಈ ಪ್ರೋಗ್ರಾಮಲ್ಲಿ ಇಲ್ಲಿ 2 ಲೈನ್ಗಳು, 2 ಬ್ಲಾಕ್ಗಳು ಯುನೀಕ್ ಆಗಿದೆ. ಓಕೆ, ಸೊ ಈ ಲೈನು ಮತ್ತು ಈ ಲೈನು. G ಕೋಡ್ಸ್ ಬಗ್ಗೆ ಗೊತ್ತಿದೆ ನಿಮಗೆ. G00 ಅಂದರೆ ರ್ಯಾಪಿಡ್ ಪೊಸಿಷನಿಂಗ್ ಅಂತ, ಜೋರಾಗಿ ಹೋಗು ಅಂತ ಹೇಳೋಕ್ಕೆ ನಾವು G00 ಬರಿತೀವಿ. ಇದು ಗೊತ್ತಿದೆ. ಇಂಕ್ರಿಮೆಂಟಲ್ ಇನ್ ಎಕ್ಸ್ ಆಕ್ಸಿಸ್, ಇಂಕ್ರಿಮೆಂಟಲ್ G91 ಬರೆಯೋದ್ರ ಬದಲು U0 ಬರೆದ್ರೆ ಅದು ಇಂಕ್ರಿಮೆಂಟಲ್ ಅಂತ ಕನ್ಸಿಡರ್ ಮಾಡುತ್ತೆ. ಅದು ಎಕ್ಸ್ಗೆ, U ಬರೆದ್ರೆ, W ಬರೆದ್ರೆ ಜೆಡ್ಗೆ. ಅಂದರೆ G91 X0 Z0 ಅಂತ ಬರೆಯೋದ್ರ ಬದಲು ಇಲ್ಲಿ U0 W0 ಅಂತ ಬರೋದು ಅದು ಇಂಕ್ರಿಮೆಂಟಲ್. ಸೊ ಇದ್ರ ಬಗ್ಗೆನೂ ಗೊತ್ತಿದೆ, ಇವೆರಡು ಗೊತ್ತಿದೆ. ಹಾಗಾದರೆ ವಾಟ್ ಅಬೌಟ್ ದಿಸ್ ಒನ್? G30 ಅಂದರೆ ಏನು? ಇಲ್ಲೂ ಹಾಗೆ ಇದೆ ನೋಡಿ. ಓಕೆ, ಸೇಮ್ ಇದೆ, ಯುನಿಕ್ ಲೈನ್ ಇದೆ. ಇಲ್ಲಿ G30 ಅಂದರೆ ಏನು? ಸೊ G30 ಅಂದರೆ ನೀವು ಡಿಸ್ಕ್ರಿಪ್ಷನ್ ಅನ್ನು ನೋಡೋದಾದ್ರೆ G30 ಅಂದರೆ ಒಂದು ಅದಕ್ಕೆ ಮೀನಿಂಗ್ ಇದೆ. ಓಕೆ, ಏನದು ಮೀನಿಂಗು? ರೆಫರೆನ್ಸ್ ಪಾಯಿಂಟ್, ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪೊಸಿಷನ್ ಅಂತ ಬರುತ್ತೆ. ಸೊ ಈ ರೆಫರೆನ್ಸ್ ಪೊಸಿಷನ್ ಅಥವಾ ರೆಫರೆನ್ಸ್ ಪಾಯಿಂಟ್ಗಳ ಬಗ್ಗೆ ನಾನು ಈ ದಿನದ ತರಗತಿನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಕೆಂದರೆ ಯಾವುದೇ ಒಂದು CNC ಪ್ರೋಗ್ರಾಮ್ ಮಾಡುವಾಗ ರೆಫರೆನ್ಸ್ ಪೊಸಿಷನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಅದೇ ರೀತಿ ಮಿಷಿನ್ ಆಫ್ ಆಗಿರೋ ಮಿಷಿನನ್ನು ಆನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಹಾಗೆಯೇ ಟೂಲ್ಗಳನ್ನು ಚೇಂಜ್ ಮಾಡುವಾಗ ನಮಗೆ ಈ ಒಂದು ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪೊಸಿಷನ್ನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ರೆಫರೆನ್ಸ್ ಪೊಸಿಷನ್ಸ್ ಅಂದ್ರೆ ಏನು ಅಥವಾ ರೆಫರೆನ್ಸ್ ಪಾಯಿಂಟ್ಸ್ ಅಂದ್ರೆ ಏನು, ಯಾವ್ಯಾವ ರೀತಿ ರೆಫರೆನ್ಸ್ ಪಾಯಿಂಟ್ಸ್ಗಳು ಬರುತ್ತೆ, ಮತ್ತು ನಾವು ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಈ ರೆಫರೆನ್ಸಿಂಗನ್ನು ಅಥವಾ ರೆಫರೆನ್ಸ್ ಪಾಯಿಂಟ್ಸನ್ನು ನಾವು CNC ಮಿಷಿನಲ್ಲಿ ಅಳವಡಿಸಿದ್ದಾರೆ ಅಥವಾ ಅವರು CNC ಮಿಷಿನಲ್ಲಿ ಅಳವಡಿಸಿದ್ದಾರೆ, ನಾವು ಯಾಕೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಿಮ್ಗೆ ಈ ತರಗತಿನಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇದು G ಕೋಡ್ಸ್ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. G ಕೋಡ್ಸ್ ಪಾರ್ಟ್ 7 ಆಗುತ್ತೆ. ಮತ್ತು ಈ G ಕೋಡ್ಸ್ ಏನಿದೆ, ದಿಸ್ ಆರ್ ಪ್ಯೂರ್ಲಿ ಫಾರ್ ಫನಕ್ ಟರ್ನಿಂಗ್ ಸೆಂಟರ್. ಫನಕ್ ಟರ್ನಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂಗೆ ನಾನು ಈ G ಕೋಡ್ಸ್ಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಸಿನಿಮರಿಕ್ ಹೋದ್ರೆ ಸ್ಲೈಟ್ಲಿ ಚೇಂಜಸ್ ಇರುತ್ತೆ. ಸಿನಿಮರಿಕ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನಾನು ಫನಕ್ CNC ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ G28 ಅಂದ್ರೆ ಏನು, G30 ಮತ್ತೆ G27 ಈ 3 ಕೋಡ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ G28 ಅಂದ್ರೆ ಗೊತ್ತಿದೆ ನಿಮ್ಗಲ್ಲಿ, ರಿಟರ್ನ್ ಟು ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಅಂತ. 30 ಬಂದು ರಿಟರ್ನ್ ಟು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್. ಹಾಗೆಯೇ G27 ಒಂದು ಬರುತ್ತೆ, ಸೊ ರೆಫರೆನ್ಸ್ ಪಾಯಿಂಟ್ ರಿಟರ್ನ್ ಚೆಕ್ ಅಂತ. ನಾನು ಇದನ್ನ ಆರ್ಡರ್ ಬರ್ಕೊಂಡಿಲ್ಲ, ಯಾವ ರೀತಿ ಕನ್ವೀನಿಯಂಟ್ ಆಗುತ್ತೆ ನಮಗೆ ಹೇಳಲಿಕ್ಕೆ ಈಸಿ ಆಗಂಗೆ ನಾನು ಬರೆದಿದ್ದೀನಿ. ಇವೆರಡು ತಿಳ್ಕೊಂಡಾದ್ಮೇಲೆ ಇದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಈಸಿ ಅನ್ನಿಸ್ತದೆ. ಹಾಗಾಗಿ ಓಕೆ, ಹಾಗಾದರೆ
ಈಗ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ರೆಫರೆನ್ಸ್ ಪಾಯಿಂಟ್ ಇನ್ CNC ಮಷಿನ್ ಟೂಲ್ ಆರ್ ಮಷಿನ್? ಓಕೆ, ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪೊಸಿಷನ್ ಅಥವಾ ಇದಕ್ಕೆ ಓಮ್ ಪೊಸಿಷನ್ ಅಂತಲೂ ಕೂಡ ಕರೀತಾರೆ. ರೆಫರೆನ್ಸ್ ಪಾಯಿಂಟ್, ರೆಫರೆನ್ಸ್ ಪೊಸಿಷನ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಮ್ ಪೊಸಿಷನ್. ಓಮ್ ಪೊಸಿಷನ್ ಅಂತಲೂ ಕೂಡ ಕರೀತಾರೆ. ಓಕೆ, ಮೂರು ಹೆಸರುಗಳು ಒಂದೇ ಅರ್ಥ, ಒಂದೇ ಪಾಯಿಂಟಿನ ಬಗ್ಗೆ ಹೇಳುವಂಥದ್ದು. ಸೊ ರೆಫರೆನ್ಸ್ ಪಾಯಿಂಟ್ ಆರ್ ರೆಫರೆನ್ಸ್ ಪೊಸಿಷನ್ ಅಂದ್ರೆ ಏನು? ದ ರೆಫರೆನ್ಸ್ ಪಾಯಿಂಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ inside the CNC machine whose values are already stored in the CNC machine. See, this reference point is a fixed point inside the CNC machine tool. ಅಂದ್ರೆ ಈ ಓಮ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪಾಯಿಂಟ್ ಏನಿದೆ, ದಿಸ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ಎ CNC ಮಷಿನ್ ಟೂಲ್. ಒಂದು CNC ಮಷಿನ್ ಟೂಲ್ ಅಂತ ತಗೊಂಡ್ರೆ ಅದರ ವರ್ಕಿಂಗ್ ಏರಿಯಾ ಈ ರೀತಿ ಇದೆ ಅಂದ್ರೆ, ಈ ವರ್ಕಿಂಗ್ ಏರಿಯಾದೊಳಗಡೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ಸೊ ಈ ಫಿಕ್ಸ್ಡ್ ಪಾಯಿಂಟ್ ಅನ್ನ ನಾವು ರೆಫರೆನ್ಸ್ ಪಾಯಿಂಟ್ ಅಥವಾ ಓಮ್ ಪೊಸಿಷನ್ ಅಂತ ಕರಿತೀವಿ. ಅಂಡ್ ದ ಪಾಯಿಂಟ್, ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಆರ್ ಫಿಕ್ಸ್ಡ್ ಅಂಡ್ ಸ್ಟೋರ್ಡ್ ಇನ್ ದ CNC ಮಷಿನ್ಸ್. ಈ ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪೊಸಿಷನ್ ಏನಿದೆ, ಇಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಇಟ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಆರ್ ಸ್ಟೋರ್ಡ್ ಇನ್ ದ CNC ಮಷಿನ್. ಕೋಆರ್ಡಿನೇಟ್ಸ್ ವ್ಯಾಲ್ಯೂಸ್ ಅಂದ್ರೆ ಏನು ಅಂದ್ರೆ, ಈ ವರ್ಕಿಂಗ್ ಏರಿಯಾದೊಳಗಡೆ ಈ ಪಾಯಿಂಟಿನ ಎಕ್ಸ್ ವ್ಯಾಲ್ಯೂ ಏನು, ಜೆಡ್ ವ್ಯಾಲ್ಯೂ, CNC ಟರ್ನಿಂಗ್ ಅಂತ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಮತ್ತೆ ಜೆಡ್ ವ್ಯಾಲ್ಯೂ ಏನು ಅನ್ನೋದು ಆಲ್ರೆಡಿ ಅದು ರೆಕಾರ್ಡ್ ಆಗಿರುತ್ತೆ. ಮತ್ತೆ ಆ ವ್ಯಾಲ್ಯೂಸ್ ಅನ್ನ, ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನ CNC ಮಷಿನ್ ಒಳಗಡೆ ಕಂಟ್ರೋಲರ್ ಅಲ್ಲಿ ಸೇವ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಸೊ ರೆಫರೆನ್ಸ್ ಪಾಯಿಂಟ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ಎ CNC ಮಷಿನ್. ಓಕೆ, ಸೊ ಈ ಪಾಯಿಂಟ್ ಏನಿದೆ ಅದು ಎಲ್ಲಿ ಫಿಕ್ಸ್ ಆಗಿರುತ್ತೆ ಅಂದ್ರೆ, ದಿಸ್ ಪಾಯಿಂಟ್ ಈಸ್ ಫಿಕ್ಸ್ಡ್ ಇನ್ಸೈಡ್ ದ CNC ಮಷೀನ್. ಯಾವ ರೀತಿ ಫಿಕ್ಸ್ ಆಗಿರುತ್ತೆ ಅಂತ ಅಂದ್ರೆ, ಈಗ ನಿಮಗೆ ಗೊತ್ತಿದೆ CNC ಮಿಷಿನ್ ಟರ್ನಿಂಗ್ ಸೆಂಟರ್ ತಗೊಂಡ್ರೆ ಎರಡು ಆಕ್ಸಿಸ್ಗಳು ಬರುತ್ತೆ. ಒಂದು ಈ ರೀತಿ ಆಕ್ಸಿಸ್ಗಳು. ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್ ಮತ್ತೆ ಇದು ಜೆಡ್ ಆಕ್ಸಿಸ್. ಓಕೆ, ಇದು ಎಕ್ಸ್ ಮತ್ತೆ ಇದು ಜೆಡ್. ಇಲ್ಲಿ CNC ಮಷೀನ್ ಅಲ್ಲಿ ಟರೆಟ್ ಹೆಡ್ ಬರುತ್ತೆ. ಓಕೆ, ಟರೆಟ್ ಹೆಡ್. ಸೊ ಈ ಟರೆಟ್ ಹೆಡ್ಗೆ ನಾವು ಟೂಲ್ಗಳನ್ನ ಫಿಕ್ಸ್ ಮಾಡ್ಕೋತೀವಿ. ಈ ಟೂಲ್ಗಳನ್ನ ಫಿಕ್ಸ್ ಮಾಡಿಕೊಂಡು ಟೂಲ್ಗಳನ್ನ ಇಂಡೆಕ್ಸ್ ಮಾಡ್ಕೊಳಕ್ ಯೂಸ್ ಆಗುತ್ತೆ ಈ ಟರೆಟ್ ಹೆಡ್. ಹಾಗೇನೆ ಈ ಟರೆಟ್ ಹೆಡ್ ಏನಿದೆ ಇದು ಕಟಿಂಗ್ ಟೂಲ್ ಅನ್ನ ಎಕ್ಸ್ ಮತ್ತೆ ಜೆಡ್ ಆಕ್ಸಿಸ್ ಅಲ್ಲಿ ಮೂವ್ಮೆಂಟ್ ಮಾಡುತ್ತೆ ವರ್ಕ್ ಪೀಸ್ ಮೇಲೆ. ಸೊ ಈ ಟರೆಟ್ ಹೆಡ್ ಏನಿದೆ ಇದಕ್ಕೆ ಎಕ್ಸ್ ಅಲ್ಲಿ ಮತ್ತೆ ಜೆಡ್ ಅಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಇದಕ್ಕೆ ಸ್ಕ್ರೂ ರಾಡ್ ಇರುತ್ತೆ. ಸೊ ಈ ರೀತಿ, ಓಕೆ, ಸ್ಕ್ರೂ ರಾಡ್ ಇರುತ್ತೆ. ಇದಕ್ಕೆ ಒಂದು ಮೋಟರ್ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಜೆಡ್ ಆಕ್ಸಿಸ್ಗೆ ಸ್ಕ್ರೂ ರಾಡ್ ಇರುತ್ತೆ. ಓಕೆ, ಇದಕ್ಕೊಂದು ಮೋಟರ್ ಇರುತ್ತೆ, ಹಿಂಗ್ ಫಿಕ್ಸ್ ಆಗಿರುತ್ತೆ. ಓಕೆ, ಸೊ ಈ ಮೋಟರ್ಗಳಿಗೆ ಏನಿದೆಯಲ್ಲ, ಇಲ್ಲಿಗೆ ಕಂಟ್ರೋಲರ್ ಸಿಗ್ನಲ್ಸ್ ಕಳಿಸಿ ಈ ಕಟಿಂಗ್ ಟೂಲ್ ಅನ್ನ ಎಕ್ಸ್ ಮತ್ತೆ ಜೆಡ್ ಅಲ್ಲಿ ಮೂವ್ಮೆಂಟ್ ಅನ್ನ ಮಾಡಿಸ್ತದೆ. ಸೊ ಈ ಟರೆಟ್ ಹೆಡ್ ಏನಿದೆ ಇದು ಎಕ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ಇಲ್ಲಿ ಮೆಸರಿಂಗ್ ಸ್ಕೇಲ್ಗಳಿರುತ್ತೆ. ಎಕ್ಸ್ ಮತ್ತೆ ಜೆಡ್ಗೂ ಮೆಸರಿಂಗ್ ಸ್ಕೇಲ್ಗಳಿರುತ್ತೆ. ಸೊ ಈ ಟರೆಟ್ ಹೆಡ್ ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ಅಂದ್ರೆ ಇದು ಓಮ್ ಪೊಸಿಷನ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ಈ ಟರೆಟ್ ಹೆಡ್ ಇಲ್ಲಿಗೆ ಹೋಗಿ ಟಚ್ ಆದ್ರೆ ಇದು ರೆಫರೆನ್ಸ್ ಪಾಯಿಂಟ್ ಹೋಯ್ತು. ಅದೇ ರೀತಿ ಜೆಡ್ ಅಲ್ಲಿ ಒಂದು ಕಡೆ ಒಂದು ಸ್ಕೇಲ್ ಇರುತ್ತೆ ಮತ್ತೆ ಒಂದು ಸ್ವಿಚ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ. ಸೊ ಇದು ಜೆಡ್ ಆಕ್ಸಿಸ್ ಅಲ್ಲಿ ಹೋಗಿ ಈ ಟರೆಟ್ ಹೆಡ್ ಇಲ್ಲಿ ಈ ಸ್ಲೈಡ್ ಅಂದ್ರೆ ಜೆಡ್ ಸ್ಲೈಡ್ ಮತ್ತೆ ಎಕ್ಸ್ ಸ್ಲೈಡ್ ಹೋಗಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ರೀಚ್ ಮಾಡಿದಾಗ ಅದು ಓಮ್ ಪೊಸಿಷನ್ಗೆ ಹೋಯ್ತು ಅಥವಾ ಓಮ್ ಪಾಯಿಂಟ್ ಹೋಯ್ತು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಎಕ್ಸ್ ಸ್ಲೈಡು ಮತ್ತೆ ಜೆಡ್ ಸೈಡ್ಗಳು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಆ ಮೀಟ್ ಆಗುವಂತ ಒಂದು ಫಿಕ್ಸ್ಡ್ ಪಾಯಿಂಟ್ ಅನ್ನ ನಾವು ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ರೆಫರೆನ್ಸ್ ಪಾಯಿಂಟಿನ ನಾನು ಈಗಾಗಲೇ ಹೇಳ್ದಂಗೆ ಆ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಿರ್ತೀವಿ. ಗೊತ್ತಾಯ್ತಲ್ಲ? ಸೊ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು, ರೆಫರೆನ್ಸ್ ಪೊಸಿಷನ್ ಅಂದ್ರೆ ಏನು,
ಅಥವಾ ಓಮ್ ಪೊಸಿಷನ್ ಅಂದ್ರೆ ಏನು ಅಂತೇಳಿ. ಓಕೆ, ಈಗ ಈ ರೆಫರೆನ್ಸ್ ಪೊಸಿಷನ್ ಅಲ್ಲಿ ನೋಡಿ, ಈಗ ಈ ಮಷಿನ್ ಇದೆಯಲ್ಲ CNC ಮಷೀನು. ಸೊ ಇಲ್ಲಿ ಈ ಟರೆಟ್ ಜೆಡ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಜೆಡ್ಡಿನ ಒಂದು ಎಂಡ್ ಅಲ್ಲಿ ಒಂದು ಸ್ವಿಚ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ. ಓಕೆ, ಅದನ್ನ ನಾವು ಈ ಓಮ್ ಪೊಸಿಷನ್, ಹಾಗೇನೆ ಜೆಡ್ ಅಲ್ಲಿ ಒಂದ್ ಕಡೆ ಒಂದು ಸ್ವಿಚ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ. ಅವೆರಡನ್ನೂ ತಗೊಂಡೋಗಿ ಒಂದ್ ಕಡೆ ಫಿಕ್ಸ್ ಮಾಡಿ ಆ ಪಾಯಿಂಟ್ ಸ್ವಿಚ್ ಗಳನ್ನ ಫಿಕ್ಸ್ ಮಾಡ್ತಾನೆ. ಒಂದು ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಆದ್ಮೇಲೆ ಅದರ ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡಿರ್ತಾರೆ CNC ಒಳಗಡೆ. ಓಕೆ, ಸೊ ಆ ಒಂದು ಫಿಕ್ಸ್ಡ್ ಪಾಯಿಂಟ್ ಏನಿದೆಯಲ್ಲ ಅದು ಓಮ್ ಪೊಸಿಷನ್ ಆಗುತ್ತೆ. ಈಗ ಈ ಓಮ್ ಪೊಸಿಷನ್ ಅಲ್ಲಿ ಯಾವ ರೀತಿ ಓಮ್ ಪೊಸಿಷನ್ಗಳು ಬರುತ್ತೆ, ಎಷ್ಟು ತರ ರೆಫರೆನ್ಸ್ ಪೊಸಿಷನ್ಗಳು ಅಥವಾ ರೆಫರೆನ್ಸ್ ಪಾಯಿಂಟ್ಸ್ಗಳು ಬರುತ್ತೆ. ಸೊ CNC ಮಿಷನ್ ಅಲ್ಲಿ ನಾರ್ಮಲಿ ಎರಡು ರೀತಿಯ ರೆಫರೆನ್ಸ್ ಪಾಯಿಂಟ್ಸ್ಗಳು ಬರುತ್ತೆ. ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಮತ್ತೆ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅಂತ ಬರುತ್ತೆ. ಅಂದ್ರೆ CNC ವರ್ಕಿಂಗ್ ಏರಿಯಾದಲ್ಲೇನೆ ಈ ಎರಡು ಈ ಪಾಯಿಂಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಓಕೆ, ಸೊ ಎರಡು ಪಾಯಿಂಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಒಂದು ಫಸ್ಟ್ ರೆಫರೆನ್ಸ್ ಪಾಯಿಂಟ್, ಮತ್ತೊಂದು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್. ಸೊ ಈ ರೆಫರೆನ್ಸ್ ಪಾಯಿಂಟ್ ಸೆಲೆಕ್ಷನ್ ಡಿಪೆಂಡ್ಸ್ ಅಪಾನ್ ಮಿಷಿನ್ ಮ್ಯಾನುಫ್ಯಾಕ್ಚರರು. ಅವರು ಈ ಒಂದು ರೆಫರೆನ್ಸ್ ಪಾಯಿಂಟ್ಗಳನ್ನ ಫಿಕ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಮತ್ತೆ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅಂತ ಬರುತ್ತೆ. ಸೊ ಈ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಏನಿದೆ ಇದು ನಾರ್ಮಲಿ ಮಿಷಿನ್ ಕೋಆರ್ಡಿನೇಟ್, ಮಿಷಿನ್ ಡೇಟಮ್ ಪಾಯಿಂಟ್ಗೆ ಮ್ಯಾಚ್ ಆಗುತ್ತೆ ಕೆಲವು ಸರಿ, ಅಥವಾ ಆಗದಲ್ಲೇ ಇರಬಹುದು. ಸೊ ಈ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಜೊತೆಗೆ ಇನ್ನೊಂದು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅನ್ನ ಮಾಡಿರ್ತಾರೆ. ಸೊ ಇದ್ರಲ್ಲಿ ಇರ್ಬೋದು, ಎರಡು ಇರ್ಬೋದು, ಅಥವಾ ಯಾವ್ದಾದ್ರು ಒಂದಿರ್ಬೋದು. ಅಂದ್ರೆ ಫಸ್ಟ್ ರೆಫರೆನ್ಸ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಎರಡನೇ ರೆಫರೆನ್ಸ್ ಪಾಯಿಂಟ್ ಕೂಡ ಇರಬಹುದು. ಸೊ ಈಗ ರೆಫರೆನ್ಸ್ ಪಾಯಿಂಟ್ಸ್ ಅಲ್ಲಿ ಎರಡು ರೀತಿಯ ರೆಫರೆನ್ಸ್ ಪಾಯಿಂಟ್ಸ್ಗಳು ಬರುತ್ತೆ. ಸೊ ಅದು ಈ ರೀತಿ ಇರಬಹುದು. ಒಂದು ಮಿಷಿನ್ ಜೀರೋಗೆ ಕೋಯಿನ್ಸೈಡ್ ಆದಾಗೆ ಒಂದು ಫಸ್ಟ್ ರೆಫರೆನ್ಸ್ ಪೊಸಿಷನ್ ಇರ್ಬೋದು, ಮತ್ತೊಂದು ಸೆಕೆಂಡ್ ರೆಫರೆನ್ಸ್ ಪೊಸಿಷನ್ ಇರ್ಬೋದು. ಸೊ ಈ ಫಸ್ಟ್ ರೆಫರೆನ್ಸ್ ಪೊಸಿಷನ್ ಮತ್ತೆ ಸೆಕೆಂಡ್ ರೆಫರೆನ್ಸ್ ಪೊಸಿಷನ್ಗಳು ಏನಿದಾವೆ, ಸೊ ಇವನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಈ ಫಸ್ಟ್ ರೆಫರೆನ್ಸ್ ಪೊಸಿಷನ್ ಅನ್ನ G28 ಕಮಾಂಡ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ಈ ಸೆಕೆಂಡ್ ರೆಫರೆನ್ಸ್ ಪೊಸಿಷನ್ ಅನ್ನ G30 ಕಮಾಂಡ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ G ಕೋಡ್ಸ್ ಅಲ್ಲಿ. ಸಿ ಈ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಅಥವಾ ಈ ರೆಫರೆನ್ಸ್ ಪಾಯಿಂಟ್ಗಳಿದೆಯಲ್ಲ, ಇದು ನಮಗೆ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಅಂದ್ರೆ ಹೆಚ್ಚಿಗೆ, ಸೊ ಈ ಟೂಲ್ ಅನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ನಾವು ಓಮಿಂಗ್ ಕಳಿಸ್ಬೇಕಾಗುತ್ತೆ. ಯಾವ್ದನ್ನ ಟೂಲ್ ಅನ್ನ ಓಮಿಂಗ್ ಕಳಿಸ್ತೀವಿ. ಓಮ್ ಪೊಸಿಷನ್ ಅಲ್ಲಿ ನಾವು ಟೂಲ್ಗಳನ್ನ ಇಂಡೆಕ್ಸ್ ಮಾಡ್ತೀವಿ. ನೀವು ನನಗೆ ಪ್ರಶ್ನೆ ಕೇಳ್ಬೋದು, ಓಮಿಂಗ್ ಹೋಗಿನೇ ಟೂಲ್ ಅನ್ನ ಇಂಡೆಕ್ಸ್ ಮಾಡ್ಕೋಬೇಕಾ ಸರ್ ಅಂತ. ಕೆಲವು ಮಿಷಿನ್ಗಳಲ್ಲಿ ಅದು ಓಮಿಂಗ್ ಕಳಿಸ್ದಲೇನು ಕೂಡ ಇಂಡೆಕ್ಸ್ ಆಗುವಂತ ಮಷಿನ್ಗಳಿದೆ. ನಾನು ಆಪರೇಟ್ ಮಾಡಿದ್ದೀನಿ ಸಿನಿಮರಿಕ್ ಕಂಟ್ರೋಲ್ ಅನ್ನ, ಬೇಸಿಕ್ ಮಷಿನ್ ಅದು MKU6 ಸಿನಿಮರಿಕ್ ಕಂಟ್ರೋಲ್. ಅದಕ್ಕೆ ನಾವು ಓಮ್ಗೆ ಹೋಗ್ಬೇಕಾಗಿಲ್ಲ, ಒಂದು ಕಡೆ ನಿಲ್ಲಿಸಿ, ಎಲ್ಲಿ ಬೇಕಲ್ಲಿ ಕನ್ವೀನಿಯಂಟ್ ಆಗಿ ನಿಲ್ಲಿಸಿ ನಾವು ಟೂಲ್ ಅನ್ನು ಇಂಡೆಕ್ಸ್ ಮಾಡ್ಕೋಬಹುದು. ನಾನು ಸುಮಾರು ಇಂಡಸ್ಟ್ರಿನಲ್ಲಿ ಯೂಸ್ ಮಾಡಿರುವಂಥ ಮಿಷಿನ್ಗಳು ಬಿಫೋರ್ ಓಮಿಂಗ್ ಅಥವಾ ಓಮಿಂಗ್ ಹೋಗದಲ್ಲೇ ಬೇರೆ ಕಡೆ ನಿಲ್ಲಿಸಿ ಇಂಡೆಕ್ಸ್ ಮಾಡುವಂಥ ವ್ಯವಸ್ಥೆ ಇದೆ. ಬಟ್ ಇತ್ತೀಚೆಗೆ ಬರ್ತಾ ಇರುವಂಥ ಮಷಿನ್ಗಳಲ್ಲಿ ಈ ಸೇಫ್ಟಿ ಒಂದು ಪ್ರಾವಿಷನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ನಾವು ಇಂಡೆಕ್ಸ್ ಮಾಡುವಾಗ ಜಾಬ್ಗಳಿಗೆ ಹೊಡೆದು ಡ್ಯಾಮೇಜ್ ಮಾಡಿರುವಂಥ ಇನ್ಸಿಡೆಂಟ್ಸ್ ಸುಮಾರಿದೆ. ಆ ಥರದ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಮಷಿನ್ ಅನ್ನ ಓಮಿಂಗ್ ಕಳಿಸಿ ಓಮೆಲ್ಲ ಇಂಡೆಕ್ಸ್ ಮಾಡುವಂಗೆ ಮಾಡಿದ್ದಾರೆ ಇತ್ತೀಚೆಗೆ ಸೇಫ್ಟಿಗೆ. ಕೆಲವು ಕಡೆ ಏನಾಗುತ್ತೆ, ಈ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಇರುತ್ತೆ, ಅಲ್ಲಿಗೆ ನಾವು ಇಂಡೆಕ್ಸಿಂಗ್ ಅನ್ನ ಮಾಡೋದು ಅಥವಾ ಮಿಷಿನ್ ಆನ್ ಆದಾಗ ಇದು ಅವಶ್ಯಕತೆ ಇದೆ. ಅದು ಮುಂದಿನ ಸ್ಲೈಡ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೆಲವು ಸರಿ ಏನಾಗುತ್ತೆ, ತುಂಬಾ ಲೆಂತಿ ಮಷಿನ್ಸ್ ಇದ್ರೆ, ತುಂಬಾ ದೊಡ್ಡ ಮಿಷಿನ್ಗಳಿದ್ರೆ, ಈ ನೋಡಿ ಇಷ್ಟು ದೊಡ್ಡ ಮಷಿನ್ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ಮಿಷಿನ್. ಓಕೆ, ಈ ರೀತಿ ಮಷಿನ್ ಇದೆ. ಸೊ ಇಲ್ಲಿ ನಮಗೆ ಚೆಕ್ ಮತ್ತೆ ಓಕೆ ವರ್ಕ್ ಪೀಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಇಲ್ಲೆಲ್ಲೋ ಓಮ್ ಪೊಸಿಷನ್ ಇದೆ ಈ ಪಾಯಿಂಟ್ ಅಲ್ಲಿ. ಈಗ ಟೂಲು ಇಂಡೆಕ್ಸ್ ಆಗಬೇಕು ಟರೆಟ್ ಅಂತ ಹೇಳಿದ್ರೆ, ಈ ಟರೆಟ್ಗೆ ಟೂಲ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ನಂಬರ್ ಆಫ್ ಟೂಲ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಈಗ ಈ ಟೂಲ್ ಇಂಡೆಕ್ಸ್ ಒಂದು ಯಾವ್ದೋ ತಗೊಂಡು ವರ್ಕ್ ಮಾಡ್ತಾ ಇದೀವಿ, ಮತ್ತೊಂದು ಇಂಡೆಕ್ಸ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಪ್ರತಿ ಸಲ ಇದು ಇಲ್ಲಿ ಹೋಗಿ ಇಂಡೆಕ್ಸ್ ಆಗ್ಬೇಕಾಗಿರುತ್ತೆ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡುವಂತ ಟೈಮ್ ಏನಿದೆಯಲ್ಲ ಕೆಲವು ಸರಿ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಸರಿ ಏನ್ ಮಾಡ್ತಾರೆ, ಈ ಇನ್ನೊಂದು ಫಸ್ಟ್ ರೆಫರೆನ್ಸ್ ಪಾಯಿಂಟಿನ ಜೊತೆಗೆ ಮತ್ತೊಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದು ನಮಗೆ ಕನ್ವಿನಿಯೆಂಟ್ ಆಗಿ ಟೂಲ್ ಒಂದು ಸೇಫ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ಕೊಂಡು ಚೇಂಜ್ ಮಾಡಲಿಕ್ಕೆ ಇನ್ನೊಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದನ್ನ ನಾವು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ.
ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಯಾಕೆ? ಈ ಟ್ರಾವೆಲಿಂಗ್ ಟೈಮ್ ಇದೆಯಲ್ಲ ಅದನ್ನ ಅವಾಯ್ಡ್ ಮಾಡಲಿಕ್ಕೆ. ಅಂದ್ರೆ ಈ ಹೋಗೋದು ಬರೋದ್ರಲ್ಲೇ ಟೈಮ್ ಆದ್ರೆ ಪ್ರೊಡಕ್ಷನ್ ಟೈಮ್ ಜಾಸ್ತಿ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಆ ಐಡ್ಲ್ ಟೈಮ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೊಂದು, ಎಲ್ಲಿ ಅಬ್ಸಲ್ಯೂಟ್ ಡಿಟೆಕ್ಟರ್ ಇರೋದಿಲ್ವೋ, ಅಬ್ಸಲ್ಯೂಟ್ ಪೊಸಿಷನ್ ಡಿಟೆಕ್ಟರ್ ಇರೋದಿಲ್ವೋ, ಅಬ್ಸಲ್ಯೂಟ್ ಪೊಸಿಷನ್ ಡಿಟೆಕ್ಟರ್ಗಳು ಇರೋದಿಲ್ವೋ ಅಲ್ಲಿಯೂ ಕೂಡ ಈ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ನಾರ್ಮಲಿ ಇದು ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ನಾವು ಟೂಲ್ ಅನ್ನ ಇಂಡೆಕ್ಸ್ ಮಾಡೋದು, ಮತ್ತೆ ಆಫ್ ಆದಾಗ ಕಂಟ್ರೋಲರ್ಗೆ ಆ ಏನು ರೆಫರೆನ್ಸ್ ಪಾಯಿಂಟ್ ವ್ಯಾಲ್ಯೂಸ್ ಅನ್ನ ರೀಡ್ ಮಾಡಿಸುವಂತ ಕೆಲಸ ಮಾಡ್ತಿರ್ತೀವಿ. ಕೆಲವು ಸರಿ ನಮಗೆ ಆ ಟ್ರಾವೆಲಿಂಗ್ ಟೈಮ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ, ಮತ್ತೆ ಎಲ್ಲಿ ಈ ಅಬ್ಸಲ್ಯೂಟ್ ಪೊಸಿಷನ್ ಡಿಟೆಕ್ಟ್ ಇರೋದಿಲ್ವೋ ಅಂತ ಕಡೆ G30 ನಾವು ಕೋಡನ್ನು ಯೂಸ್ ಮಾಡಿ ನಾವು ಈ ಒಂದು ಟೂಲ್ಗಳನ್ನು ಇಂಡೆಕ್ಸ್ ಮಾಡೋದು ಮತ್ತೆ ಇದನ್ನ ಮಾಡ್ತಾ ಇರ್ತೀವಿ. ಓಕೆ, ಈಗ ನಾನು ಯೂಸ್ ಮಾಡ್ತಾ ಇರುವಂಥ ಮಿಷಿನು OITF ಫುನಕಲ್ಲಿ G30 ಕಮಾಂಡನ್ನು ಯೂಸ್ ಮಾಡ್ತೀವಿ. ಯಾಕೆ? ಓಮಿಂಗ್ ಕಳಿಸ್ಲಿಕ್ಕೆ ಮತ್ತೆ ಟೂಲನ್ನು ಚೇಂಜ್ ಮಾಡ್ಕೊಳ್ಳಲಿಕ್ಕೆ. ನೀವು ನನ್ನ ಹಲವಾರು CNC ಪ್ರೋಗ್ರಾಮ್ಗಳನ್ನು ನೋಡಿದರೆ ಗೊತ್ತಾಗ್ಬೋದು. ಮತ್ತು ನಾನು ಎಕ್ಸಾಂಪಲ್ಸಲ್ಲೆಲ್ಲ ಬರೆಯುವಾಗ G00 G30 ಅಂತ ಬರೀತಾ ಇರ್ತೀನಿ. ಅದು ಸೆಕೆಂಡ್ ರೆಫರೆನ್ಸ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರೆಯುವಂಥ ಒಂದು ಕೋಡು. ಗೊತ್ತಾಯ್ತಲ್ಲ? ಫಸ್ಟ್ ರೆಫರೆನ್ಸ್ ಪಾಯಿಂಟು ಮತ್ತೆ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್. ಈಗ ಸೊ ಈ ರೆಫರೆನ್ಸಿಂಗ್ ಅಂದ್ರೆ ಏನು? ಈ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಗೊತ್ತಾಯ್ತು. ಇಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ಎ CNC ಮಷಿನ್ ಟೂಲ್. ಒಂದು CNC ಮಷಿನ್ ಟೂಲ್ ಅಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ಆ ಫಿಕ್ಸ್ಡ್ ಪಾಯಿಂಟ್ ಅನ್ನ ನಾವು ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಎಲ್ಲಾ CNC ಮಷಿನ್ಗಳಲ್ಲೂ ರೆಫರೆನ್ಸ್ ಪಾಯಿಂಟ್ ಇದ್ದೇ ಇರುತ್ತೆ. ಓಕೆ, ಕಾಮನ್ ಇದು ರೆಫರೆನ್ಸ್ ಪಾಯಿಂಟ್ ಅಥವಾ ಹೋಮ್ ಪೊಸಿಷನ್ ಏನಿದೆಯಲ್ಲ ಇದು ವೆರಿ ಕಾಮನ್. ಎಲ್ಲಾ CNCಗಳಲ್ಲೂ ಈ ಪಾಯಿಂಟ್ ಇದ್ದೇ ಇರುತ್ತೆ. ಓಕೆ, ಅದು ಫಿಕ್ಸ್ಡ್ ಪಾಯಿಂಟ್. ರೆಫರೆನ್ಸಿಂಗ್ ಅಂದ್ರೆ ಏನು? ಸೊ ವಾಟ್ ಈಸ್ ರೆಫರೆನ್ಸಿಂಗ್? ದ ಪ್ರೋಸೆಸ್ ಆಫ್ ಮೂವಿಂಗ್ ದ ಸ್ಲೈಡ್ಸ್ ಟು ದ ರೆಫರೆನ್ಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ರೆಫರೆನ್ಸಿಂಗ್. ಏನು ರೆಫರೆನ್ಸಿಂಗ್ ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ಮೂವಿಂಗ್ ದ ಆಕ್ಸೆಸ್ ಸ್ಲೈಡ್ಸ್ ಟು ದ reference point or home point is called as referencing. ಅಂದ್ರೆ ರೆಫರೆನ್ಸಿಂಗ್. ಸೊ ಈ ಸ್ಲೈಡ್ಸ್ ಇರ್ತಾವಲ್ಲ, ಯಾವ ಸ್ಲೈಡ್ಗಳು? ಇದು ಎಕ್ಸ್ ಸ್ಲೈಡು ಮತ್ತೆ ಜೆಡ್ ಸ್ಲೈಡು, ಜೆಡ್ ಆಕ್ಸಿಸ್ ಸ್ಲೈಡು, ಹಾಗೇನೆ ಎಕ್ಸ್ ಆಕ್ಸಿಸ್ ಸ್ಲೈಡು, ಹಾಗೇನೆ ಜೆಡ್ ಆಕ್ಸಿಸ್ ಸ್ಲೈಡು. ಟರ್ನಿಂಗ್ ತಗೊಂಡ್ರೆ ಸೊ ಈ ಸ್ಲೈಡ್ಗಳನ್ನ ಅಂದ್ರೆ ಟರೆಟ್ ಇದೆ. ಓಕೆ, ಸೊ ಈ ಟರೆಟ್ಗೆ ಜೆಡ್ ಅಲ್ಲಿ ಮೋಟರ್ ಫಿಕ್ಸ್ ಆಗಿದೆ, ಹಾಗೇನೆ ಎಕ್ಸ್ ಅಲ್ಲಿ ಮೋಟರ್ ಫಿಕ್ಸ್ ಆಗಿದೆ ವಿತ್ ದ ಹೆಲ್ಪ್ ಆಫ್ ಸ್ಕ್ರೂ ರಾಡ್ ಅಂಡ್ ಕಪ್ಲಿಂಗ್ಸ್. ಸೊ ಈ ಸ್ಲೈಡ್ ಅನ್ನ ಅಥವಾ ಈ ಟರೆಟ್ ಅನ್ನ ಎಕ್ಸ್ ಅಲ್ಲಿ ಅದರ ರೆಫರೆನ್ಸ್ ಪಾಯಿಂಟಿಗೆ ಮೂವ್ ಮಾಡೋದು, ಹಾಗೇನೆ ಈ ಸ್ಲೈಡ್ ಅನ್ನ ಜೆಡ್ ಅಲ್ಲಿ ಅದರ ರೆಫರೆನ್ಸ್ ಪಾಯಿಂಟ್ಗೆ ಮೂವ್ ಮಾಡುವಂತ ಪ್ರಾಸೆಸ್ ಅನ್ನ ನಾವು ರೆಫರೆನ್ಸಿಂಗ್ ಅಂತ ಕರಿತೀವಿ. ಓಕೆ, ರೆಫರೆನ್ಸಿಂಗ್ ಇಸ್ ದ ಪ್ರೋಸೆಸ್ ಆಫ್ ಮೂವಿಂಗ್ ದ ಸ್ಲೈಡ್ಸ್ ಟು ದ ರೆಫರೆನ್ಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ರೆಫರೆನ್ಸಿಂಗ್. ಆ ಸ್ಲೈಡ್ ಅನ್ನ ಅದರ ರೆಫರೆನ್ಸ್ ಪಾಯಿಂಟ್ಗೆ ಕಳಿಸುವಂತಹ ಪ್ರಾಸೆಸ್ ಅನ್ನ ನಾವು ರೆಫರೆನ್ಸಿಂಗ್ ಅಂತ ಕರಿತೀವಿ. ಓಕೆ, ರೆಫರೆನ್ಸಿಂಗ್ ಅನ್ನ ಏನಕ್ಕೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು? ವಾಟ್ ಇಸ್ ದ ನೆಸೆಸಿಟಿ ಆಫ್ ದಿಸ್ ರೆಫರೆನ್ಸಿಂಗ್? ಯಾಕೆ ಮಾಡಬೇಕು? CNC ನಲ್ಲಿ ಇದು ಬಹಳ ಬೇಸಿಕ್ ಆಕ್ಟಿವಿಟಿ ರೆಫರೆನ್ಸಿಂಗ್ ಅನ್ನೋದು. ಓಕೆ, ಸೊ ಯಾಕೆ ಬೇಕು ರೆಫರೆನ್ಸಿಂಗು? ರೆಫರೆನ್ಸಿಂಗ್ ಒಂದು ಟೂಲ್ ಅನ್ನ ಚೇಂಜ್ ಮಾಡುವಂತ, ಅದಕ್ಕೆ ಮೊದಲು ರೆಫರೆನ್ಸಿಂಗ್ ಅನ್ನ ಮಿಷಿನ್ ಆನ್ ಆದಾಗ ರೆಫರೆನ್ಸಿಂಗ್ ಅನ್ನ ಮಾಡಲೇಬೇಕು. ಸೊ ಯಾವಾಗ ಮಾಡ್ತೀವಿ ರೆಫರೆನ್ಸಿಂಗ್ ಅನ್ನ? ಮಿಷಿನ್ ಆಫ್ ಆಗಿದ್ದು ಅದನ್ನ ವರ್ಕ್ ಮಾಡಲಿಕ್ಕೆ ನಾವು ಆನ್ ಮಾಡ್ಕೋತೀವಲ್ಲ, ನೆಕ್ಸ್ಟ್ ಪ್ರಾಸೆಸ್ಸೇ ಸ್ವಿಚ್ ಆನ್ ಮಾಡೋದು. ಜೊತೆಗೆ ನೆಕ್ಸ್ಟ್ ಇಮಿಡಿಯೇಟ್ ಪ್ರಾಸೆಸ್ ಏನಪ್ಪಾ ಅಂದ್ರೆ ರೆಫರೆನ್ಸಿಂಗ್ ಮಾಡೋದು. ಅಂದ್ರೆ ಆಫ್ ಆಗಿರೋ ಮಿಷಿನ್ ಅನ್ನ ಆನ್ ಮಾಡಿದಾಗ ನಾವು ಕಂಪಲ್ಸರಿಲಿ ರೆಫರೆನ್ಸಿಂಗ್ ಅನ್ನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ CNC ಕಂಟ್ರೋಲರ್ಗೆ ರೆಫರೆನ್ಸ್ ಪಾಯಿಂಟಿನ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸ್ ಅನ್ನ ರೀಡ್ ಮಾಡಿಸ್ಲಿಕ್ಕೆ ಈ ರೆಫರೆನ್ಸಿಂಗ್ ಅನ್ನ ಮಾಡ್ತೀವಿ. ಈ ರೆಫರೆನ್ಸಿಂಗ್ ಅನ್ನ ಮಾಡಿದ್ರೆ ಮಾತ್ರ ಆ ಮೆಸರಿಂಗ್ ಸಿಸ್ಟಮ್ಮು
ಏನಿದೆ ಅದು ಇಲ್ಲಿ ಆ ರೆಫರೆನ್ಸ್ ಪಾಯಿಂಟ್ಗೆ ಹೋದ್ಮೇಲೆ ಅಲ್ಲಿಂದ ಅದು ಮೆಷರ್ಮೆಂಟನ್ನು ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಮೆಷರ್ಮೆಂಟನ್ನು ಮಾಡಲಿಕ್ಕೆ ಅದಕ್ಕೆ ಐಡಿಯಾ ಬರ್ತದೆ, ಅದು ಎಚ್ಚರವಾಗುತ್ತೆ. ಸೊ ರೆಫರೆನ್ಸಿಂಗ್ ಆಗಲಿಲ್ಲ ಅಂದರೆ ಅದು ಜೀವಂತವಾಗಿರುತ್ತೆ, ಜಸ್ಟ್ ಬಟ್ಟೆ ಕಟ್ಟಿದಂಗಿರುತ್ತೆ. ಒಬ್ಬ ಮನುಷ್ಯನಿಗೆ ಬಟ್ಟೆ ಕಟ್ಟಿದ್ರೆ ಅವನಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ, ಕಣ್ಣುಗಳನ್ನ ಪೂರ್ತಿ ಕಟ್ಬಿಟ್ರೆ, ಬಟ್ ಜೀವ ಇರುತ್ತೆ. ಹಾಗೇನೆ CNC ಮಿಷಿನ್ ಅನ್ನ ಆನ್ ಮಾಡಿದಾಗ ಮಿಷಿನ್ ಆನ್ ಆಗಿರುತ್ತೆ, ಬಟ್ ಆ ಸಿಸ್ಟಮ್ಗೆ ನಾವು ಕೊಡುವಂತ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಬಟ್ಟೆ ಕಟ್ಟಿರ್ತೀವಿ, ಬ್ಲೈಂಡ್ ಇರ್ತಾನೆ, ಅವ್ನಿಗೆ ಹೋಗು ಅಂದ್ರೆ ಹೆಂಗೆಂಗೋ ಹೋಗ್ತಾ ಇರ್ತಾನೆ, ಬಟ್ ಅವನಿಗೆ ಯಾವಾಗ ಕರೆಕ್ಟಾಗಿ ಹೋಗ್ತಾನೆ, ಇಲ್ಲಿ ಇಷ್ಟು ದೂರಕ್ಕೆ ಹೋಗಪ್ಪ, ಅಲ್ಲಿಗೆ ಹೋಗು ಅಂತ ಹೇಳಿದಾಗ ಯಾವಾಗ ಹೋಗ್ತಾನೆ, ಅವ್ನು ಕಣ್ಣು ಕಾಣುವಾಗ. ಸೊ ಅವನು ಎಚ್ಚರವಾಗಿರ್ತಾನೆ, ಕಣ್ಣು ಕಾಣಿಸಿದಾಗ ಅವ್ನು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗ್ಬೇಕು, ಆ ಪಾಯಿಂಟ್ಗೆ ರೀಚ್ ಆಗ್ಲಿಕ್ಕೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಅವನಿಗೆ ಗೊತ್ತಾಗುತ್ತೆ ಬಟ್ಟೆ ಬಿತ್ತಾಗ, ಕಣ್ಣಿನ ಬಟ್ಟೆಯನ್ನು ತೆಗೆದಾಗ. ಹಾಗೇನೆ CNCಗೆ ನಾವು ಅದರ ರೆಫರೆನ್ಸ್ ಪಾಯಿಂಟ್ಗೆ ಕಳಿಸಿದಾಗ CNC ಮಿಷಿನ್ಗೆ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಪ್ರಕಾರ, ನಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಸೊ CNCಯನ್ನ ಆನ್ ಮಾಡಿದಾಗ ರೆಫರೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ರೆಫರೆನ್ಸಿಂಗ್ ಮಾಡ್ದಲೇ ಪ್ರೋಗ್ರಾಮ್ ಓಡಿಸಿದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ನಾನು ಕೆಲಸ ಮಾಡ್ತಿರುವಂಥ ಸ್ಥಳದಲ್ಲೂ ಕೂಡ ಹಳೆ ಮಿಷಿನ್ಗಳಲ್ಲಿ, ಅಂದರೆ ಅದು ಲೇಟೆಸ್ಟೇ, ಒಂದು 12 ವರ್ಷದ ಹಿಂದಿನ ಮಿಷಿನ್ಗಳು ರೆಫರೆನ್ಸಿಂಗ್ ಮಾಡ್ದಲ್ಲೇ ನಾವು ಕೆಲವು ಸರಿ ನೈಟ್ ಶಿಫ್ಟಲ್ಲೆಲ್ಲ ಆನ್ ಮಾಡಿಬಿಟ್ರೆ ಪ್ರೋಗ್ರಾಮ್ನ, ಅವು ಹೆಂಗ್ ಬೇಕಂಗೆ ಹೋಗಿ ಹೊಡೆದು ಜಾಬ್ನು ಸ್ಪಾಯಿಲ್ ಮಾಡಿ, ಕಟಿಂಗ್ ಟೂಲ್ ಹಾಳು ಮಾಡಿ, ಮಿಷಿನು ಕೂಡ ಕೊನೆಗೆ ಹಾಳಾಗುವಂಥ ಸಂದರ್ಭಗಳನ್ನು ನಾವು ಸುಮಾರು ಸರಿ ನೋಡಿದ್ದೀನಿ ನನ್ನ ಫ್ಯಾಕ್ಟ್ರಿಗಳಲ್ಲಿ. ಹಾಗಾಗಿ ರೆಫರೆನ್ಸಿಂಗ್ ಏನಿದೆಯಲ್ಲ ಅದು ಪ್ರತಿ ಸಲ ಮಿಷಿನ್ ಆಫ್ ಆಗಿ ಆನ್ ಆಗುವಾಗ ನಾವು ರೆಫರೆನ್ಸಿಂಗನ್ನು ಮಾಡಲೇಬೇಕು. ಯಾಕೆ? ಅದರ ವ್ಯಾಲ್ಯೂಸನ್ನು ರೀಡ್ ಮಾಡಿಸ್ಬೇಕಾಗುತ್ತೆ. ರೆಫರೆನ್ಸ್ ಪಾಯಿಂಟ್ ವ್ಯಾಲ್ಯೂಸನ್ನು ರೀಡ್ ಮಾಡಿಸಿದ್ರೆ ಅನಂತರ ಅದಕ್ಕೆ ನಮ್ಮ ಪ್ರೋಗ್ರಾಮ್ ಪ್ರಕಾರ ಕಟಿಂಗ್ ಟೂಲಿಗೆ ಕಮೆಂಟ್ ಕೊಟ್ಟಂಗೆ ಆಫ್ಸೆಟ್ ವ್ಯಾಲ್ಯೂಸನ್ನು ರೀಡ್ ಮಾಡಿಸಿದ್ರೆ ಆಫ್ಸೆಟ್ ವ್ಯಾಲ್ಯೂ ರೀಡ್ ಆಗುತ್ತೆ. ಆನಂತರ ಅದ್ರ ಪ್ರಕಾರ ಪ್ರೋಗ್ರಾಮ್ ಪ್ರಕಾರ ಕಟಿಂಗ್ ಟೂಲನ್ನೆಲ್ಲ ಮೂವ್ ಮಾಡ್ತಾ ಹೋಗಿ ನಮಗೆ ಜಾಬ್ಗಳನ್ನು ಮಾಡಿಕೊಡುತ್ತೆ. ಗೊತ್ತಾಯ್ತಲ್ಲ? ಸೊ ರೆಫರೆನ್ಸಿಂಗನ್ನು ಯಾವಾಗ ಆನ್ ಮಾಡುವಾಗ, ಮತ್ತೊಂದು ಟೂಲ್ ಚೇಂಜಿಂಗ್ ಮಾಡುವಾಗ, ಟೂಲ್ಗಳನ್ನು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ನಾವು ರೆಫರೆನ್ಸಿಂಗ್ ಕಳಿಸ್ಬೇಕಾಗುತ್ತೆ, ಹೋಮ್ ಪೊಸಿಷನ್ಗೆ ಕಳಿಸ್ಬೇಕಾಗುತ್ತೆ. ಯಾಕೆ ಅಂತ ನಾನು ಈಗ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಚೆಕ್ ಇರುತ್ತೆ, ಜಾಬ್ ಇಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಓಕೆ, ಒಂದು ಟೂಲ್ ಯಾವುದೋ ತಗೊಂಡು ಬಂದಿರ್ತೀವಿ, ಆ ಟೂಲಲ್ಲಿ ಪ್ಲೇನ್ ಟರ್ನಿಂಗ್ ಯಾವ್ದಾದ್ರು ಒಂದು ಆಪರೇಷನನ್ನು ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಡ್ರಿಲ್ಲಿಂಗ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ನಾವು ಜಸ್ಟ್ ಒಂದು ಚೂರು ಇಲ್ಲಿಗೆ ತೊಗೊಂಡೋಗಿ ಅಥವಾ ಮರ್ತು ಇಲ್ಲೇನೆ ಕೆಲವು ಸರಿ ಇಂಡೆಕ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ಜಾಬ್ ಹತ್ರನೇ ಅಥವಾ ಜಾಬ್ ಮೇಲೇನೆ ಕೆಲವು ಸರಿ ಏನೋ ಮೂಡಲ್ಲಿ ಯಾವುದೋ ಮಾತಾಡ್ತಾ ನಾವು ಇಮಿಡಿಯೇಟ್ ಆಗಿ ಇಂಡೆಕ್ಸ್ ಮಾಡಿಬಿಟ್ರೆ ಕಟಿಂಗ್ ಟೂಲ್ ಬಂದು ಜಾಬ್ ಹೊಡೆದು ಇದಕ್ಕೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಂಡೆಕ್ಸಿಂಗ್ ಎಡ್ಗೂ ಪ್ರಾಬ್ಲಮ್ ಆಗುತ್ತೆ, ಜಾಬು ಹೋಗುತ್ತೆ, ಕಟಿಂಗ್ ಟೂಲು ಕೂಡ ಸ್ಪೈಲ್ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಈ ಟೂಲ್ ಚೇಂಜಿಂಗ್ ಅನ್ನ ರೆಫರೆನ್ಸಿಂಗ್ ಕಳಿಸೇ ಮಾಡ್ತಾ ಇದ್ದಾರೆ. ಸೊ ಯಾವಾಗ ನಾವು ರೆಫರೆನ್ಸಿಂಗ್ ಮಾಡಬೇಕು, ಆನ್ ಮಾಡಿದಾಗ ಮಿಷಿನನ್ನು, ಮತ್ತೊಂದು ಟೂಲ್ ಚೇಂಜಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ರೆಫರೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಈಗ ಗೊತ್ತಾಯ್ತು ನಿಮಗೆ ರೆಫರೆನ್ಸಿಂಗ್ ಅಂದ್ರೇನು, ಮತ್ತೆ ರೆಫರೆನ್ಸಿಂಗ್ ಅನ್ನ ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅಂತಲೂ ಕೂಡ ನಾನು ಮಾತಾಡಿದೆ ನಿಮ್ಮ ಜೊತೆ. ನೆಕ್ಸ್ಟ್, ರೆಫರೆನ್ಸಿಂಗ್ ಅನ್ನ ಯಾಕೆ ಮಾಡಬೇಕು ರೆಫರೆನ್ಸಿಂಗ್ ಅನ್ನ. ಸೊ ವೆನ್ ವಿ ಟೇಕ್ ದ CNC machine to the reference point, the stored values automatically get active and the machine comes to know its current position. ಸೊ ನಾವು ಯಾವಾಗ ರೆಫರೆನ್ಸ್ ಪಾಯಿಂಟ್ಗೆ ಕಳಿಸ್ತೀವೋ ಆಗ ಆ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ಆ ವ್ಯಾಲ್ಯೂಸ್ ಆಕ್ಟಿವ್ ಆಗುತ್ತೆ, ಮತ್ತೆ ಮಷಿನ್ಗೆ ಅದರ ಪೊಸಿಷನ್ ಗೊತ್ತಾಗುತ್ತೆ, ಕರೆಂಟ್ ಪೊಸಿಷನ್ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ನಾನು ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ರೆಫರೆನ್ಸಿಂಗ್ ಅನ್ನ ಮಾಡಬೇಕು. ಗೊತ್ತಾಯ್ತಲ್ಲ, ದ ನೀಡ್ ಆಫ್ ರೆಫರೆನ್ಸಿಂಗ್. ಸೊ ಆ ಸ್ಟೋರ್ಡ್ ವ್ಯಾಲ್ಯೂಸ್ ಅನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಮತ್ತೆ ಮಿಷಿನ್ಗೆ ಅದು ಎಲ್ಲಿದೆ ಅಂತೇಳಿ ಆ ಕರೆಂಟ್ ಪೊಸಿಷನ್ ಅನ್ನು ತಿಳಿಸ್ಕೊಡ್ಲಿಕ್ಕೆ ನಾವು ಈ ಒಂದು ರೆಫರೆನ್ಸಿಂಗ್ ಅನ್ನ ಮಾಡ್ತೇವೆ. ನೆಕ್ಸ್ಟ್, ಈ ರೆಫರೆನ್ಸಿಂಗ್ ಅಲ್ಲಿ ಎಷ್ಟು ಮೆಥಡ್ಸ್ ಇದೆ, ಯಾವ ಮೆಥಡ್ಸ್ ಅಲ್ಲಿ ಮಿಷಿನ್ಗಳನ್ನ ನಾವು ರೆಫರೆನ್ಸ್ ಮಾಡ್ತೀವಿ ನಾವು ಯೂಸ್ ಮಾಡುವಾಗ, CNC ಮಷಿನ್ ಟೂಲ್ಸ್ ಅನ್ನ ಯೂಸ್ ಮಾಡುವಾಗ 2 ಮೆಥಡ್ಸ್ ಇದೆ. ಯಾವ್ಯಾವುದು? ಬೈ ಯೂಸಿಂಗ್ ಮ್ಯಾನ್ಯಲ್ ರೆಫರೆನ್ಸಿಂಗ್ ಮೋಡ್. ಸೊ ಒಂದು ಮೋಡ್ ಇದೆ, CNC ಇಲ್ಲಿ ಸುಮಾರು ಮೋಡ್ಸ್ಗಳಿದೆ, ಗೊತ್ತಿದೆ ನಿಮಗೆ. ಹ್ಯಾಂಡ್ ವೀಲ್ ಮೋಡು, ಜಾಗ್ ಮೋಡು, ಎಡಿಟಿಂಗ್ ಮೋಡು, ಆಟೋಮೆಟಿಕ್ ಮೋಡು. ಅದೇ ರೀತಿ ಈ ರೆಫರೆನ್ಸಿಂಗ್ ಮಾಡಲಿಕ್ಕೆ ಒಂದು ಮೋಡ್ ಇದೆ, ರೆಫರೆನ್ಸಿಂಗ್ ಮೋಡ್ ಇದೆ.
ಸೊ ಆ ಮೋಡನ್ನು ಯೂಸ್ ಮಾಡಿ ನಾವು ರೆಫರೆನ್ಸಿಂಗ್ ಮಾಡ್ತೀವಿ ಮ್ಯಾನ್ಯುಯಲಿ. ಇನ್ನೊಂದು ಬೈ ಯೂಸಿಂಗ್ ದ ಜಿ ಕೋಡ್ಸ್, ಪ್ರೋಗ್ರಾಮ್ಗಳನ್ನು ಬರೆದು ರೆಫರೆನ್ಸಿಂಗ್ ಮಾಡ್ತೀವಿ. ದಿಸ್ ಆರ್ ದ ಟೂ ಮೆಥಡ್ಸ್ ವಿ ಕ್ಯಾನ್ ಡೂ ದ ರೆಫರೆನ್ಸಿಂಗ್ ಇನ್ ಅವರ್ CNC ಮಷಿನ್. ಸೊ ಈಗ ಮ್ಯಾನ್ಯುಯಲ್ ರೆಫರೆನ್ಸಿಂಗ್ ಅಲ್ಲಿ ಏನು ಮಾಡ್ತೀವಿ? ಸಿ ದ ರೆಫರೆನ್ಸಿಂಗ್ ಇಸ್ ನಥಿಂಗ್ ಬಟ್, ಈಗ ಟೂಲ್ ಇಲ್ಲೆಲ್ಲೋ ಇರುತ್ತೆ, ಮಿಷಿನ್ ಆಫ್ ಆಗಿಬಿಡುತ್ತೆ, ಓಕೆ, ಪವರ್ ಆಫ್ ಆಗಿಬಿಡುತ್ತೆ. ಸೊ ಇದನ್ನ ಅದು ಓಮಿಗೆ ಕಳಿಸ್ಬೇಕಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರೆಫರೆನ್ಸಿಂಗು. ಸೊ ಇದರಲ್ಲಿ ಮ್ಯಾನ್ಯುಯಲ್ ರೆಫರೆನ್ಸಿಂಗ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ಇಲ್ಲೆಲ್ಲೋ ನಿಂತಿದೆ, ಟೂಲನ್ನ ರೆಫರೆನ್ಸ್ ಪಾಯಿಂಟಿಗೆ ಕಳಿಸ್ಬೇಕು ಮ್ಯಾನ್ಯುಯಲಿ. ಅದಕ್ಕೆ ಹೆಂಗೆ ಮಾಡ್ತೀವಿ ಅಂತ ಏನೇನು ಪ್ರೊಸೀಜರ್ ಇದೆ ಅಂದರೆ ನೋಡಿ, ಇಲ್ಲಿ ಮೋಡ್ ಇರುತ್ತೆ, ಮೋಡ್ ಸ್ವಿಚ್ ಇರುತ್ತೆ, ಈ ರೀತಿ ಇರ್ಬೋದು, ಇಲ್ಲ ಹಾರ್ಡ್ ಕೀಸ್ ಕಡೆ ಇರುತ್ತೆ. ಒಂದು ರೆಫರೆನ್ಸಿಂಗಿಗೆ ಹಾರ್ಡ್ ಕೀಸೇ ಇರುತ್ತೆ, ಓಮಿಂಗ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ಬರೆದಿರ್ತಾನೆ ಅವನು, ಓಮ್ ಪೊಸಿಷನ್ ಅಥವಾ ಓಮ್ ಪಾಯಿಂಟ್ ಅಂತ ಬರೆದಿರ್ತಾನೆ. ಓಕೆ, ಅದಾಗ್ಬೋದು, ಇಲ್ಲ ಈ ತರ ನಾವ್ ಸೆಲೆಕ್ಟರ್ಸ್ ಇರ್ಬೋದು. ಸೊ ಈ ಮೋಡ್ ಸೆಲೆಕ್ಟರ್ ಅಲ್ಲಿ ಡಿಫ್ರೆಂಟ್ ಮೋಡ್ಸ್ ಇದೆ ನೋಡಿ. ಇಲ್ಲಿ ಓಮ್ ಪೊಸಿಷನ್ ಇರುತ್ತೆ, ಓಮ್ ಅಂತ ಇದೆ, ಅದು ರೆಫರೆನ್ಸ್ ಪಾಯಿಂಟಿಗೆ ಕಳಿಸುತ್ತೆ. ಅದು ಇಲ್ಲಿ ಇಟ್ಕೋಬೇಕು, ಓಕೆ, ಇಲ್ಲಿ ಪೊಸಿಷನ್ ಮಾಡ್ಕೋಬೇಕು. ಇದಾದ್ಮೇಲೆ X+Z+ ಪ್ರೆಸ್ ಮಾಡಬೇಕು. ಜೊತೆಗೆ ಈ ಎರಡು ಆಕ್ಸಿಸು ಪ್ರೆಸ್ ಆದ್ಮೇಲೆ ಫೀಡ್ನ ರಿಲೀಸ್ ಮಾಡಬೇಕು. ನಾವು ಫೀಡ್ನ 0 ಇಟ್ಟು ಇವೆರಡು ಆಕ್ಸಿಸು ಪ್ರೆಸ್ ಮಾಡಿದರೆ ಟೂಲ್ ಹೋಗಲ್ಲ, ಸ್ಲೈಡ್ ಮೂವ್ ಆಗೋದಿಲ್ಲ. ಅದು ನೋಡ್ಕೋಬೇಕು. ಹೊಸದಾಗಿ ಕಲಿಯೋರಿದ್ರೆ ನೀವು ಈ ಥರ ನೋಡ್ಕೊಳ್ಳಿ. ಮೋಡ್ ಸೆಲೆಕ್ಟ್ ಮಾಡಿ, ಆಕ್ಸಿಸ್ಗಳನ್ನು ಪ್ರೆಸ್ ಮಾಡಿ, X ಆಕ್ಸಿಸ್ ಅಥವಾ Z ಆಕ್ಸಿಸ್. ಈ ಆಕ್ಸಿಸ್ ಪ್ರೆಸ್ ಮಾಡುವಾಗಲೂ ಕೇರ್ ತಗೋಬೇಕು. ಏನು ಕೇರ್ ತಗೋಬೇಕು ಇದಕ್ಕೂ ಹೇಳ್ತೀನಿ, ಏನೇನು ಪ್ರಾಕ್ಟಿಕಲಿ ಡಿಫಿಕಲ್ಟೀಸ್ ಬರುತ್ತೆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡುವಾಗ ಅಂತ ಹೇಳಿದರೆ. ಓಕೆ, ಸೊ ಈಗ ನಾನು ಒಂದು ವರ್ಕ್ ಮಾಡ್ತಾ ಇದ್ದೀನಿ, ಒಂದು ಜಾಬು, ಓಕೆ, ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀನಿ, ಇಷ್ಟು ದೂರ ಡ್ರಿಲ್ಲಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಇದರ ಲೆಂತ್ ಬಂದು, ಡ್ರಿಲ್ ಲೆಂತ್ ಬಂದು ಒಂದು 100 mm ಇದೆ ಅಂತ ತಿಳ್ಕೊಳ್ಳಿ. 100 ಬೇಡ, ಸೊ 50 mm ಇದೆ ಅಂತ ತಿಳ್ಕೊಳ್ಳಿ ಲೆಂತು. ಈಗ ನಾನು ಡ್ರಿಲ್ ಮಾಡ್ತಾ ಇದ್ದೀನಿ, ಡ್ರಿಲ್ಲು 120 mm ಹೋಗ್ಬಿಟ್ಟಿದೆ ಒಳಗಡೆ, ಇಲ್ಲಿ ಬಂದಿದೆ ಡ್ರಿಲ್ ಆಕ್ಚುಲ್ ಆಗಿ. ಓಕೆ, ಇಲ್ಲಿ ಡ್ರಿಲ್ಲಿಂಗ್ ಆಗ್ತಾ ಇದೆ. ಈಗ ಪವರ್ ಆಫ್ ಆಗೋಯ್ತು, ಓಕೆ, ಆಫ್ ಆಯಿತು ಪವರ್. ಈಗ ಓಮಿಂಗ್ ಮಾಡಬೇಕು. ನಾನು ಹೇಳಿರ್ತೀನಿ X+ ಪ್ರೆಸ್ ಮಾಡಿ, Z+ ಪ್ರೆಸ್ ಮಾಡಿ ಅಂತ ಹೇಳಿರ್ತೀನಿ. ಈಗ ನೀವು ಈ ಕೇಸಲ್ಲಿ X+ ಪ್ರೆಸ್ ಮಾಡಿದ್ರೆ ಏನು ಕತೆ ಆಗುತ್ತೆ? ಫಸ್ಟು ನಾವು X+ ಪ್ರೆಸ್ ಮಾಡಿದ ತಕ್ಷಣನೇ ಅದಕ್ಕೆ ಗೊತ್ತಿಲ್ಲ ಮಿಷಿನ್ಗೆ ನಾನು ಒಳಗಡೆ ಇದ್ದೀನಿ ಅಂತ, ಡ್ರಿಲ್ ಬಿಟ್ಟು ಒಳಗಡೆ ಇದೆ ಅಂತ. ಅದೇನು ಮಾಡ್ತದೆ, ಇಮ್ಮಿಡಿಯೇಟಾಗಿ ಈ ಡೈರೆಕ್ಷನ್ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ರ್ಯಾಪಿಡಾಗಿ. ಸೊ ಈ ಕೇಸಲ್ಲಿ ಏನು ಮಾಡಬೇಕು, ನಾವು ಫಸ್ಟ್ Z+ ಅನ್ನು ಪ್ರೆಸ್ ಮಾಡಬೇಕು. ಅಂದರೆ ಈ ಆಕ್ಸಿಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ವಾಗ ಹುಷಾರಾಗಿ ನೋಡ್ಕೊಳ್ಳಿ, ಕಾಮನ್ ಸೆನ್ಸ್ ಯೂಸ್ ಮಾಡೋದು ಅಷ್ಟೇ. ನಮ್ಮ ಟೂಲ್ ಎಲ್ಲಿದೆ, ಯಾವ ಆಕ್ಸಿಸ್ ತೆಗೆದ್ರೆ ನಮ್ಮ ಸೇಫ್ಟಿ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಈ ಆಕ್ಸಿಸ್ ಸೆಲೆಕ್ಷನನ್ನು ಮಾಡ್ಕೋಬೇಕು. ಜೊತೆಗೆ ಫೀಡ್ ರಿಲೀಸ್ ಮಾಡಬೇಕು. ಸೊ ಒಂದ್ಸರಿ ಹೋಗಿ ಅದು ರೀಚ್ ಆದ ತಕ್ಷಣನೇ, ಇದು ಹೋಗಿದ್ರೆ ಓಮ್ ಪೊಸಿಷನ್ಗೆ ಕೂತ್ಕೊಂಡ ತಕ್ಷಣನೇ ಲೈಟ್ ಆನ್ ಆಗುತ್ತೆ. ಎಸ್, ನಾನು ರೀಚ್ ಆದೆ ಅಂತ ಠಕ್ ಅಂತ ಒಂದು ಸೌಂಡ್ ಬರುತ್ತೆ. ಅಲ್ಲಿ ಸ್ವಿಚಸ್ ಇರುತ್ತೆ ಅಷ್ಟೇ, ಲಿಮಿಟ್ ಸ್ವಿಚ್ಗಳಿರುತ್ತೆ. ಆ ಸ್ವಿಚ್ಗಳು ಟಚ್ ಆದ ತಕ್ಷಣನೇ ಸೌಂಡ್ ಬರ್ತದೆ. ಕಂಟ್ರೋಲರ್ ಆ ವ್ಯಾಲ್ಯೂಸನ್ನು ರೀಡ್ ಮಾಡ್ಕೊಳ್ತದೆ. ಅದರ ಕರೆಂಟ್ ಪೊಸಿಷನನ್ನು ಒಂದು ಆಕ್ಸಿಸ್ಗೆ ರೀಡ್ ಮಾಡುತ್ತೆ, ಮತ್ತೊಂದು ಆಕ್ಸಿಸ್ಗೆ ಹೋದಾಗ ಹಾಗೇನೆ ರೀಡ್ ಮಾಡಿಕೊಂಡು ಸ್ಟೋರ್ ಮಾಡುತ್ತೆ. ಎಚ್ಚರವಾಗುತ್ತೆ, ಕಣ್ಣಿಂದ ಬಟ್ಟೆ ತೆಗ್ದಂಗೆ ಆಗುತ್ತೆ. ಆನಂತರ ಅದು ನಾವು ಕೊಟ್ಟಂಗೆ ವರ್ಕನ್ನು ಮಾಡ್ತಾ ಹೋಗುತ್ತೆ. ಇದು ಮ್ಯಾನ್ಯುಯಲ್ ರೆಫರೆನ್ಸಿಂಗ್, ರೈಟ್. ಈಗ ರೆಫರೆನ್ಸಿಂಗ್ ಬೈ ಜಿ ಕೋಡ್ಸ್. ಸೊ ನಾವು ಯಾವಾಗಲೂ ಮ್ಯಾನ್ಯುಯಲಿ ಮಾಡೋಕ್ಕಾಗಲ್ಲ, ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತೀವಿ, ಪ್ರೋಗ್ರಾಮ್ ಅಂದಲೇ ಇನ್ಪುಟ್ ಮಾಡಿಬಿಡ್ತೀವಿ. ಸೊ ಜಿ ಕೋಡ್ಸನ್ನು ಯೂಸ್ ಮಾಡಿ ಕೂಡ ನಾವು ರೆಫರೆನ್ಸಿಂಗ್ ಮಾಡ್ಬೋದು. ಇಲ್ಲಿ ಎರಡು ಮೆಥಡಲ್ಲಿ ನಾವು ರೆಫರೆನ್ಸಿಂಗನ್ನು ಮಾಡ್ಬೋದು. ಒಂದು MDI ಮೋಡಲ್ಲಿ ಯೂಸ್ ಮಾಡ್ಬೋದು. ಸೊ MDI ಮೋಡಲ್ಲಿ ಮ್ಯಾನ್ಯುಯಲ್ ಡೇಟಾ ಇನ್ಪುಟ್ ಅಥವಾ ಮ್ಯಾನ್ಯುಯಲ್ ಡೇಟಾ ಆಟೋಮೆಟಿಕ್ ಅಂತ ಬರುತ್ತೆ ರೀ. MDA ಅಂತಲೂ ಕೂಡ ಬರುತ್ತೆ, ಮ್ಯಾನ್ಯುಯಲ್ ಡೇಟಾ ಆಟೋಮೆಟಿಕ್ ಅಂತ MDI ಅಂತ ಬರುತ್ತೆ. ಸೊ ಇಲ್ಲಿ ನಾವು ಕೋಡ್ಗಳನ್ನು ಬರೆದು ಇನ್ಪುಟ್ ಮಾಡಿ ಸೈಕಲ್ ಸ್ಟಾರ್ಟ್ ಮಾಡಿದರೆ ಓಮಿಂಗ್ ಹೋಗುತ್ತೆ. ಗೊತ್ತಾಯ್ತಲ್ಲ, ಇದು ಬರೆದು ಓಕೆ ಸೈಕಲ್ ಸ್ಟಾರ್ಟ್ ಮಾಡಿದರೆ MDI ಮೋಡ್ ಸೆಲೆಕ್ಟ್ ಮಾಡ್ಕೋಬೇಕು. MDI ಮೋಡನ್ನು ಓಕೆ, ಇಲ್ಲಿ ಇತ್ತಲ್ಲ ಹಿಂದಿನ ಇದರಲ್ಲಿ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ MDI ಮೋಡ್ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೋಗ್ರಾಮಿಂಗ್ ಪೇಜು, ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋಬೇಕು. ಹಾರ್ಡ್ ಕೀನಲ್ಲಿ ಪ್ರೋಗ್ರಾಮ್ ಪೇಜ್ ಬರುತ್ತೆ, ಅಲ್ಲಿ ನೀವು ಈ ಕೋಡ್ಸನ್ನು ಬರೆದು ಸೈಕಲ್ ಸ್ಟಾರ್ಟ್ ಮಾಡಿದರೆ, ಅಂದರೆ ಕೆಲವು ಮಿಷಿನ್ಗಳಿಗೆ G28 U0 W0 ಬರೆದ್ರೆ ಹೋಗುತ್ತೆ, ಅಥವಾ ನಮ್ಮ ಮಿಷಿನ್ಗೆ G30 ಬರೆದು U0 W0 ಬರೆದ್ರೆ ಓಮಿಂಗ್ ಹೋಗುತ್ತೆ. ಓಕೆ, ಸೊ ಇದು ಇನ್ಕ್ರಿಮೆಂಟಲಲ್ಲಿ. ಅಂದರೆ U0 W0 ಅಂದರೂ ತಿಳ್ಕೊಳ್ಳಿ. ಈಗ ನೋಡಿ, ಟೂಲ್ ಎಲ್ಲಿ ನಿಂತಿರುತ್ತೆ, ಇಲ್ಲೆಲ್ಲೋ ನಿಂತಿದೆ ಟೂಲ್ ಅಂತ ತಿಳ್ಕೊಳ್ಳಿ, ಅಲ್ಲಿಂದ ಅದು ಹೋಗುತ್ತೆ 0 ಹೋಗುತ್ತೆ, ಹೋಮ್ ಪೊಸಿಷನ್ಗೆ ಹೋಗೋಕೆ ಬರೆಯೋದು. ಇನ್ಕ್ರಿಮೆಂಟಲ್ ಅದು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ 0 ಹೋಗುವಂತ, ಅದು ಇನ್ನೊಂದು ನೋಡೋಂಗಿಲ್ಲ. ಓಕೆ, ಅದಕ್ಕೆ ನಾವು U0 W0 ಬರಿತೀವಿ. 28 ಇರ್ಬೋದು ಅಥವಾ 30 ಇರ್ಬೋದು, ಅಥವಾ ಪ್ರೋಗ್ರಾಮಲ್ಲೇ ಆ್ಯಡ್ ಮಾಡ್ತೀವಿ ನೋಡಿ. ಇದು ಒಂದು ಪ್ರೋಗ್ರಾಮ್ ಇದು. ಓಕೆ, ಯಾವುದೋ ಒಂದು ಜಾಬ್ ಮಾಡಲಿಕ್ಕೆ ಈ ಪ್ರೋಗ್ರಾಮನ್ನು ಬರೆದಿದ್ದೀನಿ. ಸೊ ಇಲ್ಲಿ
ಪ್ರೋಗ್ರಾಮಲ್ಲಿ G00, G28, U0, W0 ಇದು ಫಸ್ಟ್ ರೆಫರೆನ್ಸ್ ಪಾಯಿಂಟನ್ನು ಯೂಸ್ ಮಾಡುವಂಥ ಪ್ರೋಗ್ರಾಮ್. ಇದು ಫಸ್ಟ್ ರೆಫರೆನ್ಸ್ ಪಾಯಿಂಟ್ಗೆ ಫಸ್ಟ್ ರೆಫರೆನ್ಸ್ ಪಾಯಿಂಟ್ಗೆ ಕಳಿಸ್ತಾ ಇದ್ದೀನಿ ನಾನು. ಸೊ ಫಾರ್ ಸೆಂಡಿಂಗ್ ದ ಸ್ಲೈಡ್ಸ್ ಆರ್ ದ ಟೂಲ್ ಟು ಇಟ್ಸ್ ಫಸ್ಟ್ ರೆಫರೆನ್ಸ್ ಪೊಸಿಷನ್ ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್. ಈ ಥರ ಬರೀಬೇಕು G00, G28, U0, W0. ಸೊ ಅದೆಲ್ಲ ಆದಮೇಲೆ ಟೂಲ್ ಚೇಂಜು, ಸ್ಪಿಂಡಲ್ ಸೆಲೆಕ್ಷನ್ನು, ರ್ಯಾಪಿಡ್ ಪೊಸಿಷನಿಂಗು, ಪ್ಲೇನ್ ಟರ್ನಿಂಗ್ ಆಗುತ್ತೆ. ಇದು ಈಗ ನೋಡಿ, ಇದು ಈ ರೀತಿ ಇದು ಒಂದು ಜಾಬ್ ಇದೆ ಹೀಗೆ. ಸೊ ಈ ಡಯಾಮೀಟರ್ ಎಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಹೇಳಿದ್ವಿ ನಾವು? ಡಯಾ 40 ಮೇಂಟೈನ್ ಮಾಡ್ಲಿಕ್ಕೆ ಹೇಳಿದೀವಿ. ಲೆಂತ್ ಎಷ್ಟು ಮಾಡ್ಲಿಕ್ಕೆ ಹೇಳ್ತಾ ಇದೀವಿ? ಇಲ್ಲಿ 50 mm ಲೆಂತ್ ಅನ್ನ ಪ್ಲೇನ್ ಟರ್ನಿಂಗ್ ಮಾಡಕ್ಕೆ ಹೇಳ್ತಾ ಇದೀವಿ. ಸೊ ಇದು ಟೂಲ್ ಬರುತ್ತೆ, ಇಲ್ಲಿ ಪ್ಲೇನ್ ಟರ್ನಿಂಗ್ ಆಗುತ್ತೆ. ಪ್ಲೇನ್ ಟರ್ನಿಂಗ್ ಆದ್ಮೇಲೆ ನೆಕ್ಸ್ಟ್ ಅದು ಹೀಗೆ X50, Z50 ಕೊಟ್ಟಿದ್ದೀನಿ. ಇದು ಇಂಟರ್ಮೀಡಿಯೇಟ್ ಪೊಸಿಷನ್ ಅಂತ ಕರಿತೀವಿ. ಅಂದ್ರೆ ಓಮಿಂಗ್ ಹೋಗಕ್ ಮೊದಲು ರ್ಯಾಪಿಡ್ ಆಗಿ ಹಿಂದಕ್ಕೆ ನಿಲ್ಲಿಸಿ ಅಲ್ಲಿಂದ ಓಮ್ ಪೊಸಿಷನ್ ಕಳಿಸುವಂಥದ್ದು. ಇದನ್ನ ಇಂಟರ್ಮೀಡಿಯೇಟ್ ಪೊಸಿಷನ್ ಅಂತ ಕರಿತೀವಿ, ಇದನ್ನ ಓಮ್ ಪೊಸಿಷನ್ ಅಂತ ಕರಿತೀವಿ. ಇಂಟರ್ಮೀಡಿಯೇಟ್ ಪೊಸಿಷನ್ಸ್ ಯಾವಾಗ ಯೂಸ್ ಆಗುತ್ತೆ, ನಾವು ಯಾವಾಗ ಪ್ರೋಗ್ರಾಮ್ ಅಲ್ಲಿ ಕೊಡಬೇಕು? ಇಲ್ಲಿ ಕೆಲವು ಸರಿ ನಾವೇನ್ ಮಾಡ್ತೀವಿ, ಸೀದಾ ಇದು ಪ್ಲೇನ್ ಟರ್ನಿಂಗ್ ಆದ ತಕ್ಷಣ ಹಿಂದಕ್ಕೆ ಓಡಿಸ್ತಾ ಇರ್ತೀವಿ. ಆದ್ರೆ ಕೆಲವು ಸರಿ ಜಾಬ್ಗಳು ಈ ರೀತಿನೂ ಇರ್ತವೆ ನೋಡಿ. ಸೊ ಒಂದು ಜಾಬ್ ರೈಟ್ ಈ ರೀತಿ ಒಂದು ಚೆಕ್ ಇದೆ ಅಂತ ತಿಳ್ಕೊಳ್ಳಿ. ಇದು ಚೆಕ್ ಇದು. ಓಕೆ, ಇಲ್ಲಿ ಜಾಬ್ನ ನಾನು ಈ ತರ ಮಾಡಬೇಕು. ಜಾಬ್ನ ಓಕೆ, ಈ ರೀತಿಯ ಒಂದು ಈ ಜಾಬ್ ಮಾಡಬೇಕಾಗಿದೆ. ಟೂಲ್ನ ಇಲ್ಲಿ ತಂದು ಗ್ರೂವಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೂವಿಂಗ್ ಆದಮೇಲೆ ಗ್ರೂವಿಂಗ್ ಮಾಡೋಕ್ಕೆ ನಾನು ಪ್ರೋಗ್ರಾಮ್ ಬರೀತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಗ್ರೂವಿಂಗ್ ಟೂಲ್ ಇಳಿಸ್ತೀನಿ ಇಲ್ಲಿಗೆ. ಓಕೆ, ಇಲ್ಲಿ ಗ್ರೂ ಮಾಡ್ತೀನಿ. ಇಲ್ಲಿ ಟೂಲಿಂಗ್ ಇದೆ. ಓಕೆ, ಇದು ಟರ್ನೆಟಲ್ಲಿ ಫಿಕ್ಸ್ ಆಗಿದೆ ಇಲ್ಲೆಲ್ಲ. ರೈಟ್, ಹಿಂಗೆ ಎಲ್ಲ ಆಗುತ್ತೆ. ಗ್ರೂವಿಂಗ್ ಆಪರೇಷನ್ ಮಾಡ್ತಾ ಇದ್ದೀನಿ. ಮಾಡ್ಬಿಟ್ಟು ನಾನು ನೇರವಾಗಿ G00, G30, U0, W0 ಬರೆದ್ರೆ ಏನ್ ಕತೆ ಆಗುತ್ತೆ? ಇಲ್ಲಿ ಏನಾಗುತ್ತೆ? ಇಲ್ಲಿ ಆಯ್ತು, ಇದು ಪ್ರೋಗ್ರಾಮ್ ಬರದೆ ಗ್ರೂವಿಂಗ್ ಆಯ್ತು. ಇಲ್ಲಿಂದ ನಾನು ಓಮಿಂಗ್ ಹೋಗ್ಲಿಕ್ಕೆ ಇಲ್ಲಿಗೆ ಹೋಗಕ್ಕೆ U0, W0 ನೇರವಾಗಿ ಬರದೆ ಅಂದ್ರೆ ಏನಾಗುತ್ತೆ? ಟೂಲು ಇದನ್ನ ಹೊಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಟೂಲ್ನ ತಂದು ಹಿಂದಕ್ಕೆ ಎಲ್ಲಾರ ಒಂದ್ ಕಡೆ ನಿಲ್ಲಿಸ್ಬೇಕು. ಸೊ ಈ ಟೂಲ್ನ ಒಂದು ತಂದು ಸೇಫ್ಟಿ ಪೊಸಿಷನ್ ಮಾಡಿ ಅಲ್ಲಿಂದ ಇಲ್ಲಿ ಕಳಿಸ್ತೀವಿ. ಈ ಪೊಸಿಷನ್ ಅನ್ನ ಇಂಟರ್ಮೀಡಿಯೇಟ್ ಪೊಸಿಷನ್ ಅಂತ ಕರಿತೀವಿ. ಇಂಟರ್ಮೀಡಿಯೇಟ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಈ ಇಂಟರ್ಮೀಡಿಯೇಟ್ ಪೊಸಿಷನ್ ನಿಲ್ಸೋದು ಕೂಡ ನಮಗೆ ಗೊತ್ತಾಗಬೇಕು ಪ್ರೋಗ್ರಾಮ್ ಬರೆಯುವಾಗ. ಎಲ್ಲಿ ನಿಲ್ಸಿದ್ರೆ ನಮ್ಮ ಸೇಫ್ಟಿಯಾಗಿ ಟೂಲ್ ಹೋಗುತ್ತೆ. ಯಾವಾಗ ಇಂಟರ್ಮೀಡಿಯೇಟ್ ಪೊಸಿಷನ್ ಇಲ್ಲದ್ರೂ ಕೂಡ ಜಾಬ್ ಸರಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕಾಗುತ್ತೆ. ಸೊ ಇದು ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಅನ್ನ ಯೂಸ್ ಮಾಡಿ ಓಮಿಂಗ್ ಮಾಡುವಂಥದ್ದು. ಸೊ ಇದು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅನ್ನ ಯೂಸ್ ಮಾಡಿ ಮಾಡುವಂಥದ್ದು. ನಾನು ಆಲ್ರೆಡಿ ಹೇಳಿದೆ ಯಾವಾಗ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ನಮ್ಗೆ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಅನ್ನ ತುಂಬಾ ಲೆಂತಿ ಮಿಷಿನ್ ಇದ್ದಾಗ ಟೈಮ್ ಸೇವ್ ಮಾಡುವಂತ ಸಂದರ್ಭ, ಅಥವಾ ಅಬ್ಸಲ್ಯೂಟ್ ಪೊಸಿಷನ್ ಡಿಟೆಕ್ಟರ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಾವು ಈ G30 ಕೊಡ್ತೀವಿ. ಎರಡದ್ದು ಕೂಡ ಒಂದೇ ಫಂಕ್ಷನ್, ಎರಡದ್ದು ಕೂಡ ಒಂದೇ ಕೆಲಸ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಆಯ್ತು ನೋಡಿ. ಇಲ್ಲಿ ನಾನು ಇಂಟರ್ಮೀಡಿಯೇಟ್ ಪೊಸಿಷನ್ ಕೊಡ್ದಲೇನೆ ಮಾಡಿದೆ, ಪ್ಲೇನ್ ಟರ್ನಿಂಗ್ ಆಯಿತು, ಹಾಗೇನೆ ವಾಪಸ್ ತಗೋತಾ ಇರ್ತೀನಿ. ಕೆಲವು ಸರಿ ಅದು ನೋಡ್ಕೋಬೇಕು, ಅಲ್ಲಿ ಏನು ಪ್ಲೇನ್ ಇದೆಯಾ ಅಥವಾ ಅಬ್ಸ್ಟ್ರಕ್ಷನ್ಸ್ ಇದೆಯಾ. ಅಬ್ಸ್ಟ್ರಕ್ಷನ್ಸ್ ಏನಾರ ಇದ್ರೆ ನಾವು ಇನ್ನೊಂದು ಪೊಸಿಷನ್ ಅನ್ನು ಕೊಟ್ಟು ಅಲ್ಲಿಂದ ಓಮಿಗೆ ಮೂವ್ ಮಾಡುವಂಥ ಕೆಲಸನ ಮಾಡಬೇಕಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ಈಗ G28 ಗೊತ್ತಾಯಿತು. ಫಸ್ಟ್ ರೆಫರೆನ್ಸ್ ಪೊಸಿಷನ್ ಅನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಅಂತ. ಸೆಕೆಂಡ್ರದ್ದು ಗೊತ್ತಾಯಿತು. ಈಗ ಮತ್ತೊಂದಿದೆ, ಯಾವುದದು? ರೆಫರೆನ್ಸ್ ಪಾಯಿಂಟ್ ರಿಟರ್ನ್ ಚೆಕ್ ಅಂತ. ರೆಫರೆನ್ಸ್ ಪಾಯಿಂಟ್ ರಿಟರ್ನ್ ಚೆಕ್ ಅಂತ ನೋಡ್ರಿ. ನೀವು ನಾರ್ಮಲ್ CNC ಪ್ರೋಗ್ರಾಮ್ ಓಡಿಸುವಾಗ ನೋಡಿರ್ತೀರ ನೀವು. ಯಾವುದು? ಈಗ ನಾರ್ಮಲ್ CNC ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ರಪ್ಪ. ಇಲ್ಲಿ ನಾನು ಏನು ಹೇಳಿದ್ದೀನಿ, X40 ಬಾ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ವರ್ಕ್ ಪೀಸ್ ಇದೆ. ಈಗ ಕಂಟ್ರೋಲರು ಈ ಲೈನ್ ರೀಡ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಬರ್ತಾ ಇದೆ ಓಮಿಂದ. ಸೊ ಇಲ್ಲಿಂದ ಓಮಿಂದ ಅದು ಇಲ್ಲಿ ಬರಕ್ಕೆ ಶುರುವಾಗ್ಲೇನೆ 40ಗೆ ರೀಚ್ ಆಗ್ಬೇಕು. ಇದು ಡಯಾ 40ಗೆ ರೀಚ್ ಆಗಬೇಕು. ಇದು Z0, ಯಾಕಂದ್ರೆ ನಾನು ಇಲ್ಲಿ ಪ್ರೋಗ್ರಾಮ್ 0 ಇಲ್ಲಿದೆ, ಈ ಪಾಯಿಂಟಲ್ಲಿ ಇದೆ. ಇದು Z0 ರೈಟ್. ಸೊ ಇದು ಇಲ್ಲಿಂದ ಇಲ್ಲಿ ಟ್ರಾವೆಲ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಮಷೀನಲ್ಲಿ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಇರುತ್ತೆ. ಇದು ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಮಿಷಿನ್ಗಳಿವು. ಸೊ ಮೆಷಿನಲ್ಲಿ ಅಬ್ಸಲ್ಯೂಟ್ ಪೊಸಿಷನಿಂಗ್, ರಿಲೇಟಿವ್ ಪೊಸಿಷನಿಂಗ್, ಮಿಷಿನ್ ಕೋಆರ್ಡಿನೇಟ್ ಡೇಟಾ, ಮತ್ತು ಇನ್ನೊಂದು ಇಲ್ಲಿ ಡಿಸ್ಟೆನ್ಸ್ ಟು ಗೋ ಅಂತ ಇರುತ್ತೆ. ಅಬ್ಸರ್ವ್ ಮಾಡಿ, CNC ಒಳಗಡೆ ಡಿಸ್ಟೆನ್ಸ್ ಟು ಗೋ ಅಂತ ಇರುತ್ತೆ. ಅಂದರೆ ನನಗೆ ಇಲ್ಲಿ 40ಗೆ ಬರಬೇಕು. ಅದು ಅಲ್ಲಿಂದ ಇಲ್ಲಿಗೆ ಬರುವಾಗ ಇದು
ಎಷ್ಟು ದೂರ ಹೋಗ್ತಾ ಇದೆ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ 40 ಹತ್ರ ಬರುವಾಗ ಇದು ಅಲ್ಲಿಂದ 100, 800, 80, 70, 60, 45 ಆ ಥರ ಬರ್ತಾ ಇರುತ್ತೆ. ಇದು ಇಲ್ಲಿಗೆ ಆಕ್ಚುಯಲ್ ವ್ಯಾಲ್ಯೂನ ಇದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇದೇನಿದೆ ಈ 40ಕ್ಕೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅನ್ನೋದನ್ನ ತೋರಿಸ್ತಾ ಇರುತ್ತೆ. ಅಂದರೆ ಇದು ಈ ಟೂಲಿನ ಕರೆಂಟ್ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅಬ್ಸಲ್ಯೂಟ್ ಮತ್ತೆ ರಿಲೇಟಿವ್ಗಳು ಕೆಲವು ಸರಿ ರಿಲೇಟಿವ್ ಅಂತ ತೋರಿಸ್ತಾ ಇರುತ್ತೆ ಒಂದೊಂದ್ಸರಿ. ಅಬ್ಸಲ್ಯೂಟ್ ಏನಿದೆ ಅದು ಟೂಲಿನ ಕರೆಂಟ್ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈ ಡಿಸ್ಟೆನ್ಸ್ ಟು ಗೋ ಏನಿದೆಯಲ್ಲ ಅದು ಈ 40 ರೀಚ್ ಆಗಕ್ಕೆ ಇನ್ನೂ ಎಷ್ಟು ದೂರ ಇವ್ರು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಇರುತ್ತೆ. ಅದು ಡಿಸ್ಟೆನ್ಸ್ ಟು ಗೋ. ಅಂದ್ರೆ ಇಲ್ಲಿ ಮೆಸರಿಂಗ್ ಸಿಸ್ಟಮ್ ಇದೆ. ಕಟಿಂಗ್ ಟೂಲ್ನ ಮೂವ್ಮೆಂಟ್ ಆದಂಗೆ ಅದನ್ನ ಫಾಲೋ ಮಾಡಿಕೊಂಡು ಅದನ್ನೇ ಮೆಸರ್ ಮಾಡುವಂತ ವ್ಯವಸ್ಥೆ ಇದೆ. ಫೀಡ್ಬ್ಯಾಕ್ ತಗೊಳ್ಳುವಂತ ವ್ಯವಸ್ಥೆ ಈ ಪ್ರೋಗ್ರಾಮ್ ಅಲ್ಲಿ ಇದೆ CNC ಒಳಗಡೆ. ಇಲ್ಲಿ ಏನಾರ ಕರೆಕ್ಷನ್ಸ್ ಇದ್ರೆ ಇಲ್ಲೇ ಅಡ್ಜಸ್ಟ್ ಮಾಡ್ತಾ ಇರುತ್ತೆ CNC. ನಮಗೆ ಇಲ್ಲ ಅಂದ್ರೆ ಅಲಾರಾಮ್ ತೋರಿಸ್ತಾ ಇರುತ್ತೆ, ಇದು ನೀನು ಹೇಳಿದಷ್ಟು ಹೋಗಿಲ್ಲ ಕನ್ನಡ, ಬೇರೆ ಏನಾರ ಕೆಲಸ ಮಾಡುವಂತೆ ಹೇಳ್ತಾ ಇರುತ್ತೆ, ಬೇರೆ ಕರೆಕ್ಷನ್ಸ್ ಮಾಡುವಂತೆ ಹೇಳ್ತಾ ಇರುತ್ತೆ. ಓಕೆ, ಇದು ಪ್ರೋಗ್ರಾಮ್ ಅಲ್ಲಿ. ಅದೇ ತುಂಬಾ ಹಳೆ ಮಿಷಿನ್ಗಳಲ್ಲಿ ನಾವು ಹೋಮಿಂಗ್ ಮಾಡ್ತಿದ್ವಲ್ಲ, G00, G30, G28 ಅಥವಾ G30 ಯೂಸ್ ಮಾಡ್ತಿದ್ವಲ್ಲ, ಹಳೆ ಕಾಲದಲ್ಲಿ ಇನ್ನು ಬೇರೆ ಕೋಆರ್ಡಿನೇಟ್ ಅನ್ನ ಹಾಕಿ G50, 92 ಅಥವಾ 1982 ಗಿನ್ನ ಹಳೆ ಮಿಷಿನ್ಸ್ ಏನ್ ಬರ್ತವೆ ಅಲ್ಲಿ ಹೋಮಿಂಗ್ ಮಾಡ್ತಾ ಇದ್ವಿ. ವ್ಯಾಲ್ಯೂಸ್ ಅನ್ನು ಹಾಕಿ ಅದು ರೀಚ್ ಆಯ್ತೋ ಇಲ್ವೋ ಅಂದ್ರೆ ಕಟಿಂಗ್ ಟೂಲ್ ಇಲ್ಲಿ ನಿಂತಿದ್ದನ್ನ ಹೋಮಿಂಗ್ ಕಳಿಸಿದೀನಿ ಅಂದ್ರೆ ಕಳಿಸಿದ್ದು ಹೋಯ್ತಾ ಇಲ್ವೋ ಅಂತ ಹೇಳಲಿಕ್ಕೆ ಒಂದು ಕೋಡ್ ಇದೆ. ದಟ್ ಕೋಡ್ ಇಸ್ G27. ಅದನ್ನ ರೆಫರೆನ್ಸ್ ಪಾಯಿಂಟ್ ರಿಟರ್ನ್ ಚೆಕ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಒಂದು ಕೋಆರ್ಡಿನೇಟ್ ಹಾಕಿ ನಾನು ಹೋಮಿಂಗ್ ಕಳಿಸಿದ್ದೀನಿ, ಹೋಮಿಂಗ್ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಮತ್ತೊಂದ್ಸರಿ ನಾವು ಪ್ರೋಗ್ರಾಮ್ ಅನ್ನ ಬರೆದು ಚೆಕ್ ಮಾಡುವಂತ ವ್ಯವಸ್ಥೆ G ಕೋಡ್ ಮಾಡಿಕೊಡುತ್ತೆ. ಸೊ ಆ G ಕೋಡೆ G27 ಕೋಡ್, ದಟ್ ಈಸ್ ರೆಫರೆನ್ಸ್ ಪಾಯಿಂಟ್ ರಿಟರ್ನ್ ಚೆಕ್. ಇಲ್ಲಿ ಯಾವ ರೀತಿ ನಮ್ಮಲ್ಲಿ ಕಂಟ್ರೋಲರ್ ಇದೆ, ಇಲ್ಲಿ ನಾವು ಮೂವ್ಮೆಂಟ್ ಕಟಿಂಗ್ ಟೂಲ್ ಮೂವ್ಮೆಂಟ್ ಆದಂಗೆ ಅದರ ಕರೆಂಟ್ ಪೊಸಿಷನ್ ಅನ್ನ ಚೆಕ್ ಮಾಡಿ ಫೀಡ್ ಮಾಡಿಕೊಡುವಂತ ವ್ಯವಸ್ಥೆ ಇದೆ, ಫೀಡ್ಬ್ಯಾಕ್ ಕೊಡುವಂತ ವ್ಯವಸ್ಥೆ ಇದೆಯೋ ಅದೇ ರೀತಿ CNC ನಲ್ಲಿ ಹೋಮಿಂಗ್ ಹೋಗಿದ್ದು ರೀಚ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡುವಂತಲೂ ಕೋಡ್ ಇದೆ. ಅದು G27. ತುಂಬಾ ಹಳೆಯ ಮಿಷಿನ್ಗಳಲ್ಲಿ ಇದಿತ್ತು, ಇತ್ತೀಚೆಗೆ ಇದಿಲ್ಲ. ಸೊ ಇತ್ತೀಚೆಗೆ ಬರುವಂತ ಮಿಷಿನ್ಗಳಲ್ಲಿ ಅದು ಎಲಿಮಿನೇಟ್ ಮಾಡಿ ನಾವು ಜಸ್ಟ್ ಅದು ಹೋಮಿಂಗ್ ಕಳಿಸಿದ್ರೆ ಸಾಕು, ಅಲ್ಲೇನೆ ನಮಗೆ ಲೈಟು ಬರ್ತದೆ. ಆಕ್ಸಿಸ್ ರೀಚ್ ಆದ ತಕ್ಷಣ ಲೈಟ್ ಬರುತ್ತೆ, ಅವಾಗ ಇದು ಹೋಮಿಂಗ್ ಹೋಯ್ತು ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಹೋಮಿಂಗ್ ಹೋಗ್ಲಿಲ್ಲ ಅಂದ್ರೆ ಅಲ್ರಾಮ್ ಬಂದು ಕರೆಕ್ಷನ್ ಮಾಡಲಿಕ್ಕೆ ಪ್ರಾವಿಷನ್ ಅನ್ನ ಮಾಡ್ಕೊಡ್ತಾನೆ. ಗೊತ್ತಾಯ್ತಲ್ಲ? ಸೊ ಹೋಮಿಂಗ್ ಪೊಸಿಷನ್ ಅನ್ನ ಹೋಮಿಂಗ್ ಹೋಯ್ತೋ ಇಲ್ವೋ ಅಂತ ಚೆಕ್ ಮಾಡುವಂತ ಕೋಡ್ ಏನಿದೆ ದಟ್ ಈಸ್ G27 ಕೋಡ್. ಗೊತ್ತಾಯ್ತಲ್ಲ? ಸೊ ಇವತ್ತಿನ ತರಗತಿನಲ್ಲಿ ಹೋಮ್ ಪೊಸಿಷನ್ ಅಂದ್ರೆ ಏನು ಅಂತ ಹೇಳಿದೆ. ಇಟ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ಎ CNC lathe machine. The coordinate values are fixed and stored in the CNC machine. Okay, that is home point or home position. So referencing ಅಂದ್ರೆ ಏನು ಅಂತ ಹೇಳಿದೆ, process of sending the tool to its home position ಅಥವಾ ಸ್ಲೈಡ್ಸ್ಗಳನ್ನು ಅದರ ಹೋಮ್ ಪೊಸಿಷನಿಗೆ ಮೂವ್ ಮಾಡುವಂಥ ಪ್ರಾಸೆಸನ್ನು ಹೋಮಿಂಗ್ ರೆಫರೆನ್ಸಿಂಗ್ ಅಂತ ಕರೆದ್ವಿ. ಯಾಕೆ ರೆಫರೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ವಿ ಅಂತಲೂ ಹೇಳಿದೆ ನಾನು. ಆ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸು ರೀಡ್ ಮಾಡ್ಕೊಳ್ಳಿಕ್ಕೆ ಟೂಲ್ಗೆ ಆ ಕರೆಂಟ್ ಪೊಸಿಷನ್ ಎಲ್ಲಿದೆ ಅಂತ ಹೇಳಲಿಕ್ಕೆ ನಾವು ರೆಫರೆನ್ಸಿಂಗನ್ನು ಮಾಡ್ತೀವಿ. ರೆಫರೆನ್ಸ್ ಮಾಡಲಿಕ್ಕೆ 2 ಮೆಥಡ್ಸ್ ಇದೆ. ಮ್ಯಾನ್ಯುಯಲಿ ಮಾಡ್ತೀವಿ ಮತ್ತು ಕಮೆಂಟ್ ಕೊಟ್ಟು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೂಡ ಮಾಡ್ತೀವಿ. ರೆಫರೆನ್ಸ್ ಪಾಯಿಂಟಲ್ಲಿ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಮತ್ತು ಸೆಕೆಂಡ್ ರೆಫರೆನ್ಸ್ ಪಾಯಿಂಟ್ ಇವೆರಡನ್ನೂ ಕೂಡ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ತರಗತಿನ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಗೆ ಆದರೆ ಪ್ರಾಕ್ಟಿಕಲ್ ವಿಡಿಯೋನ ಆಡ್ ಮಾಡ್ತೀನಿ, ಯಾಕೆಂದರೆ ನೀವು ಹೋಮಿಂಗ್ ಮಾಡೋದು ಹೆಂಗೆ ಅಂತಲೂ ಕೂಡ ಗೊತ್ತಾಗುತ್ತೆ. ನಾನು ಯಾವುದೇ ಒಂದು ಪ್ರಾಕ್ಟಿಕಲ್ ವಿಡಿಯೋನ ನೀವು ಓಪನ್ ಮಾಡಿ ನೋಡಿದರೆ ಅಲ್ಲಿ ಪೂರ್ತಿ ಬರಿತಾ ಇರ್ತೀವಿ ನಾವು G00, G30, U0, W0 ಕೊನೆಗೂ ಪ್ರೋಗ್ರಾಮ್ ಎಂಡ್ ಆಗಲು ಕೂಡ ಅದನ್ನು ಬರೀತಾ ಇರ್ತೀವಿ. ಯಾಕಂದರೆ ಟೂಲ್ ತೊಗೊಂಡೋಗಿ ಮತ್ತೆ ರೆಫರೆನ್ಸಿಗೆ ನಿಲ್ಲಿಸಲಿಕ್ಕೆ ಸಾಧ್ಯವಾದರೆ ಇದಕ್ಕೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಇನ್ನೊಂದು ವೀಡಿಯೋಗಳನ್ನು ನೀವು ನೋಡಿ ಇದರಲ್ಲಿ ಯಾವುದು ಕೂಡ ನಿಮಗೆ ಅನುಮಾನಗಳು ಉಳಿಯೋದಿಲ್ಲ. ಹಂಗೂ ಏನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.